ವಿದ್ಯಾವಿನಾಯಕನಾದ ಸಿದ್ಧಿ ಬುದ್ಧಿಗೆ ಒಲಿದಂತಹ ಗಣಪತಿಯ ವಿಶೇಷ ಪರ್ವಕಾಲದಲ್ಲಿ ಕಾರ್ಕಳ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನ ಬಾಲಕ ಬಾಲಕಿಯರು ಸೇರಿಕೊಂಡು ಮಾತಿನಲ್ಲಿ ಮಂಟಪವನ್ನು ಕಟ್ಟುವುದಕ್ಕೆ ತೊಡಗುವವರಿದ್ದಾರೆ. ಮಾತಿನ ಮಂಟಪವನ್ನು ಕಟ್ಟುವ ಮುನ್ನ ಗಣಪತಿಯ ಪಾದಗಳಿಗೆ ಪೊಡಮಡುತ್ತಾ ಸ್ಥಳ ಸಾನ್ನಿಧ್ಯದ ನಾಗದೇವರ ಆಶೀರ್ವಾದವನ್ನು ಬಯಸುತ್ತಾ ಪ್ರಥಮ PUC ಹಾಗೂ ದ್ವಿತೀಯ PUCಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯರು ತಮ್ಮ ನಿಲುವಿಗೆ ತೋಚಿದಷ್ಟು, ತಮ್ಮ ಎತ್ತರಕ್ಕೆ ನಿಲುಕಿದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವವರಿದ್ದಾರೆ. ಮಾತಿನ ಮಂಟಪ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಇದೇ ಮೊದಲ ಬಾರಿಗೆ ಜ್ಞಾನಸುಧಾದ ಈ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇದೊಂದು ಪ್ರಯೋಗ, ವಿದ್ಯಾರ್ಥಿಗಳಿಗೆ ಅವರ ಅಭಿಪ್ರಾಯವನ್ನು ಮಂಡಿಸುವುದಕ್ಕೊಂದು ಅವಕಾಶವಾಗುವಂತಹ ವೇದಿಕೆ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಮಾತಿನ ಮಂಟಪದ ಈ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿರುವಂತಹ, ನಮಗೆ ಇಲ್ಲಿ ಬೆಳೆಯುವುದಕ್ಕೆ ಸಾಕಷ್ಟು ಬೆಳೆಸಿ ಅವಕಾಶವನ್ನು ಮಾಡಿಕೊಡುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರಿಗೆ ಮೊದಲನೆಯದಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪತಿಯ ಹೆಗಲಿಗೆ ಹೆಗಲಾಗಿದ್ದುಕೊಂಡು ಸತಿ ಶಿರೋಮಣಿ ಎನಿಸಿಕೊಂಡಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿಯಾಗಿರುವ ಶ್ರೀಮತಿ ವಿದ್ಯಾವತಿ ಎಸ್ ಶೆಟ್ಟಿಯವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಪ್ಪ ಅಮ್ಮನ ಆದರ್ಶದ ದಾರಿಯಲ್ಲಿ ತಾನೂ ಮುನ್ನಡೆದು ಗಗನದೆತ್ತರ ಸಾಧನೆಯನ್ನು ಮಾಡುವತ್ತ ಮುಖ ಮಾಡಿರುವಂತಹ ಟ್ರಸ್ಟಿ ಡಾಕ್ಟರ್ ಗಗನ್ ಎಸ್ ಶೆಟ್ಟಿ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಒತ್ತಡ ನಿರ್ವಹಣೆಯಲ್ಲಿ ತಾನು ಊರುಗೋಲಾಗಿದ್ದುಕೊಂಡು ಮಾನಸಿಕ ಸಾಂತ್ವನವನ್ನು ಹೇಳುವಂತಹ, ಗುರುಸ್ಥಾನದಲ್ಲಿದ್ದುಕೊಂಡು ವೈದ್ಯರೂ ಆಗಿದ್ದುಕೊಂಡು ನೆಮ್ಮದಿಯ ನಾಳೆಗಳಿಗೆ ಮುನ್ನುಡಿಯನ್ನು ಬರೆಯುವಂತಹ ಡಾಕ್ಟರ್ ಪ್ರಸನ್ನ ಹೆಗ್ಡೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುತ್ತದೆ ಒಂದು ಉಕ್ತಿ. ಗುರುವಿನ ಗುಲಾಮನ ಹಾಗೆ ಇದ್ದುಕೊಂಡು ಗುರುವಿನ ಸತ್ಕಾರ್ಯದಲ್ಲಿ ತಾನೂ ಎಣೆಯಿಲ್ಲದಷ್ಟು ಸಾಧನೆಯನ್ನು ಮಾಡ್ತಾ ಮುನ್ನುಗ್ತಾ ಇರುವಂತಹ, ಹೆಗಲಿಗೆ ಹೆಗಲಾಗಿರುವಂತಹ ಟ್ರಸ್ಟಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಮತ್ತು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಮುತ್ತು ಶ್ರೀಯುತ ಅನಿಲ್ ಕುಮಾರ್ ಜೈನ್ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಬಾಯಿಯಿಂದ ಹೊರಟು ಬರುವಂತಹ ನುಡಿ ತೊದಲು ನುಡಿಯೋ ಅಥವಾ ಮೊದಲು ನುಡಿಯೋ ಗೊತ್ತಿಲ್ಲ. ಮಕ್ಕಳಿಗೆ ಸಾಧನೆಗೆ ಪ್ರೇರಣೆಯಾಗುವ ನಿಟ್ಟಿನಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ಬೋಧಕ ಬೋಧಕೇತರ ಬಂಧುಗಳಿಗೂ ಹಾಗೂ ಅವರ ಮಾತುಗಳನ್ನು ಕೇಳುವಂತಹ ನಗುಮುಖದ ಶ್ರೋತೃಗಳಾದ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ನಮಗೆಲ್ಲ ತಿಳಿದಿದೆ, ಒಂದು ಮಗು ಹುಟ್ಟಿದ ಮೇಲೆ ಅಮ್ಮ ಅಪ್ಪ ಎನ್ನುವಂತಹ ಎರಡಕ್ಷರದಿಂದ ಅಧ್ಯಯನ ಆರಂಭ ಆಗ್ತದೆ. ಅಪ್ಪ ಅಮ್ಮನಿಂದ ಮೊದಲುಗೊಂಡಂತಹ ಅಧ್ಯಯನ ಗುರುಮುಖೇನವಾಗಿ ಸಾಗ್ತಾ 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 ಬಹುಶಃ ನಮ್ಮ ಉಸಿರು ನಿಲ್ಲುವವರೆಗೂ ನಿಲ್ಲದೇ ಮುಂದುವರಿಯುತ್ತದೆ. ಈ ಅಧ್ಯಯನದ ಹಾದಿಯಲ್ಲಿ ಎಲ್ಲೋ ಕೆಲವೊಮ್ಮೆ ನಾವು ಸಾಧಿಸುವುದಕ್ಕೆ ವಿಫಲರಾದರೆ ಅಥವಾ ಸೋತರೆ ಅಥವಾ ಮುಂದಡಿ ಇಡುವುದಕ್ಕೆ ನಮಗೆ ಹಿಂಜರಿಕೆಯಾದರೆ ನಾವು ಹಳಿಯುವುದು ಅದೃಷ್ಟವನ್ನು. ಅದೃಷ್ಟ ಎನ್ನುವುದು ಅಥವಾ ಈ ಮನುಷ್ಯನ ಬದುಕು ಎನ್ನುವುದು ಹಾವು ಏಣಿಯ ಆಟವಿದ್ದ ಹಾಗೆ ಎನ್ನುವಂತಹ ಭಾವನೆಯೂ ನಮ್ಮದು. ಬದುಕಿನಲ್ಲಿ ಯಶಸ್ವಿಯಾಗುವುದಕ್ಕೆ ದಾರಿಗಳು ನೂರಾರು. ವಿದ್ಯಾರ್ಥಿಗಳಾದ ನಾವು ಅಧ್ಯಯನಶೀಲರು, ಅಧ್ಯಯನ ಪ್ರವೃತ್ತರು. ಅಧ್ಯಯನದ ವಿನಃ ಯಾವುದನ್ನೂ ಸಾಧಿಸುವುದಕ್ಕೆ ಅಸಾಧ್ಯ ಎನ್ನುವಂತಹ ನೂರಾರು ಸಹಸ್ರಾರು ನಿದರ್ಶನಗಳನ್ನು ನಾವು ಕಂಡವರಿದ್ದೇವೆ. ಅಧ್ಯಯನದ ಜೊತೆಗೆ ಅದೃಷ್ಟವು ಬೆನ್ನೆಲುಬಾಗಿ ಇದ್ದರೆ ಇನ್ನೂ ಹೆಚ್ಚಿನದನ್ನು ಸಾಧಿಸಬಹುದೇನೋ ಎನ್ನುವಂತಹ ಆಲೋಚನೆಯು ನಮ್ಮನ್ನು ಆಗಾಗ ಕಾಡ್ತದೆ. ಈ ನಿಟ್ಟಿನಲ್ಲಿ ಜೀವನದಲ್ಲಿ ಯಶಸ್ವಿಯಾಗುವುದಕ್ಕೆ ಅಧ್ಯಯನ ಮುಖ್ಯವೇ ಅಥವಾ ಅದೃಷ್ಟ ಮುಖ್ಯವೇ ಎನ್ನುವಂತಹ ವಿಚಾರದ ಮೇಲೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸುವುದಕ್ಕಾಗಿ ನಮ್ಮೊಂದಿಗೆ 6 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ತಮಗೆ ಪರಿಚಯಿಸ್ತಾ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನೀವು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಮಾತಿದೆ. ಇವರು ದ್ವಿತೀಯ PUCಯ ವಿದ್ಯಾರ್ಥಿ ಅಲ್ಲ, ಪ್ರಥಮ PUCಯ ವಾಣಿಜ್ಯ ವಿಭಾಗದಲ್ಲಿ ಓದುವಂತಹ ವಿದ್ಯಾರ್ಥಿ. ಯಾರೆಲ್ಲ ಭಾಗವಹಿಸ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಮುಂದಿಟ್ಟಾಗ ಮೊದಲು ಕೈ ಎತ್ತಿದಂತಹ ಬಾಲಕ. ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ಅಧ್ಯಯನದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವವರು ಕರಿಗಲ್ಲಿನ ಊರು ಕಾರ್ಕಳ, ಶಿಲ್ಪಕಲೆಗಳ ತವರೂರು ನಮ್ಮ ಕಾರ್ಕಳ. ಇಂತಹ ಕಾರ್ಕಳದ ಇರುವತ್ತೂರು ಎಂಬ ಹಳ್ಳಿಯಿಂದ ಬರುವಂತಹ ಬಾಲಕ ಕಾರ್ತಿಕ. ದಯವಿಟ್ಟು ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಧ್ಯಯನದ ಬಗ್ಗೆ ಮಾತನಾಡಿರುವಂತಹ ಕಾರ್ತಿಕ್ ಇವರನ್ನು. ಸ್ವಾಗತ ಕಾರ್ತಿಕ್ ತಮಗೆ. ಅಧ್ಯಯನದ ಬಗ್ಗೆ ಒಬ್ಬರು ಮಾತನಾಡಿದರೆ ಅದೃಷ್ಟದ ಬಗ್ಗೆ ಇನ್ನೊಬ್ಬರು ಮಾತನಾಡಬೇಕು. ಇಲ್ಲದಿದ್ದರೆ ಈ ವಿಚಾರ ಮಂಡನೆ ಮತ್ತು ನಾವು ಆರಿಸಿದಂತಹ ವಿಷಯಕ್ಕೆ ನ್ಯಾಯ ದೊರಕಿಸಿದ ಹಾಗೆ ಆಗುವುದಿಲ್ಲ. ಹಾಗಾಗಿ ಚಿಕ್ಕಮಗಳೂರಿನ ಚಿಕ್ಕ ಮಲ್ಲಿಗೆ ಬಾಲೆ ಪ್ರೀತಿಯಿಂದ ಸ್ವಾಗತಿಸಿ, ಚಿಕ್ಕಮಗಳೂರಿನಿಂದ ಇಲ್ಲಿಯವರೆಗೆ ಆಗಮಿಸಿ ದ್ವಿತೀಯ PUCಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂತಹ, ಅದೃಷ್ಟದ ಬಗ್ಗೆ ತನ್ನ ಜ್ಞಾನವನ್ನು ತಮಗೆ ಪ್ರಚುರಪಡಿಸಲಿರುವಂತಹ ಕುಮಾರಿ ವರ್ಷಿಣಿ. ಪ್ರೀತಿಯ ಚಪ್ಪಾಳೆಯೊಂದಿಗೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಸನದಿಂದ ಬಂದಿರುವಂತಹ ಹುಡುಗಿ, ಮಂದಹಾಸ ವದನೆ, ಹಾಸನದ ಹುಡುಗಿ ಮಂದಸ್ಮಿತೆ ಇವತ್ತು ಹಿತವಾಗಿ ಮಿತವಾಗಿ ಮಾತನಾಡಲಿಕ್ಕಿದ್ದಾರೆ ಅಧ್ಯಯನದ ಬಗ್ಗೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕುಮಾರಿ ಹಿತಾ ರವಿ, ದ್ವಿತೀಯ PUCಯ ವಿದ್ಯಾರ್ಥಿನಿ. ಆತ್ಮೀಯವಾದ ಸ್ವಾಗತ ಕುಮಾರಿ ಹಿತಾ ರವಿ ಇವರಿಗೆ. ಅಧ್ಯಯನದ ಬಗ್ಗೆ ಇರುವರು ಮಾತನಾಡುವುದಕ್ಕೆ ಸಿದ್ಧರಾಗಿ ಏನೋ ಬಂದಿದ್ದಾರೆ. ಅದೃಷ್ಟದ ಬಗ್ಗೆಯೂ ನಮ್ಮ ಓಟ, ನಮ್ಮ ನಡಿಗೆ, ಪಯಣ ಮುಂದುವರಿಯಬೇಕು. ಅವರ ವಿಚಾರಧಾರೆಗಳನ್ನು ಇನ್ನಷ್ಟು ನಾವು ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ದೋಸೆ ಅಂತ ಬಂದಾಗ ದಾವಣಗೆರೆಯ ಬೆಣ್ಣೆ ದೋಸೆಗೆ ಸಾಟಿಯಾದದ್ದು ಯಾವುದೂ ಇಲ್ಲ. ದಾವಣಗೆರೆಯಿಂದ ಬಂದಿರುವಂತಹ ಬೆಣ್ಣೆ ದೋಸೆಯಂಥ ಹುಡುಗ ಬರೀ ಬೆಣ್ಣೆ ಹಾಗೆ ಮಾತನಾಡುವುದಲ್ಲ, ನೀವೆಲ್ಲ ಮೆಚ್ಚೋ ಹಾಗೆ ಮಾತನಾಡ್ತಾರೆ ಅನ್ನುವ ವಿಶ್ವಾಸದೊಂದಿಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಿಗಂತ್ ಪ್ರಸಾದ್, ದ್ವಿತೀಯ PUCಯಿಂದ. ಆತ್ಮೀಯವಾದ ಸ್ವಾಗತ ದಿಗಂತ್ ಪ್ರಸಾದ್ ತಮಗೂ ಕೂಡ. ಅದೃಷ್ಟದ ಏರಿಳಿತಗಳ ಪಯಣವನ್ನು ಬದುಕಿನುದ್ದಕ್ಕೂ ನಾವು ಅನುಭವಿಸಬೇಕಾಗಿ ಬಂದೀತು. ಆದರೆ ಲೋಕಮುಖದಲ್ಲಿ ಇರುವಂತಹ ಅದೆಷ್ಟೋ ನಿದರ್ಶನಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಲ್ಲಿ, ಅಧ್ಯಯನಶೀಲರಾದಲ್ಲಿ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಸಾಧಿಸುವುದಕ್ಕೆ ಸಾಧ್ಯವಿದೆ ಅನ್ನುವಂತಹ ಆಲೋಚನೆಯನ್ನು ತಮ್ಮ ಮುಂದಿಡುವುದಕ್ಕೆ ಸಾಂಸ್ಕೃತಿಕ ನಗರಿ, ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬಕ್ಕೆ ಅಣಿಯಾಗ್ತಾ ಇರುವಂತಹ ಮೈಸೂರು, ನಮ್ಮ ಹೆಮ್ಮೆಯ ರಾಜರುಗಳೆಲ್ಲ ಆಳಿದಂತಹ ಅಧ್ಯಯನ ಪ್ರವೃತ್ತಿಗೆ ಒಂದು ಮಾರ್ಗದರ್ಶಿಯ ಹಾಗೆ, ದಾರಿದೀಪದ ಹಾಗೆ ಇರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಡುಗೆ ನೀಡಿದಂತಹ ನಗರ ಅದು ಮೈಸೂರು. ಮೈಸೂರಿನ ಮಲ್ಲಿಗೆಯನ್ನು, ಮೈಸೂರಿನ ಮಲ್ಲಿಗೆಯ ಘಮವನ್ನು, ಮೈಸೂರಿನ ಸಾಧನೆಯನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಇವತ್ತು ಅಧ್ಯಯನದ ಕುರಿತಾಗಿ ತಮ್ಮ ನುಡಿಮುತ್ತುಗಳನ್ನಾಡಲಿಕ್ಕೆ ಬರ್ತಾ ಇರುವವರು ದ್ವಿತೀಯ PUCಯ ಅಕ್ಷಯ್ ಇವರು. ಅಕ್ಷಯ್, ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊನೆಯದಾಗಿ, ಉಸಿರಿರುವವರೆಗೆ, ಗತಿಸಿ ಹೋಗುವವರೆಗೆ ನಮ್ಮ ಬಾಳ ಪಯಣ ಮುಂದುವರಿಯುತ್ತದೆ. ಇಂದಿನ ಮಾತುಕತೆಯ ಈ ಚಾವಡಿಯಲ್ಲಿ ಅವರು ಕೊನೆಯದಾಗಿ ಮಾತನಾಡ್ತಾರೆ ಅನ್ನುವಂತಹ ಭೇದ ಭಾವ ಇಲ್ಲ ನಮಗೆ. ಕೊನೆಯದಾಗಿ ಮಾತನಾಡಿದರೂ ಬಹುಶಃ ಒಂದು ಅಂತಿಮ ಚುಕ್ಕೆಯನ್ನು ಚರ್ಚೆಗೆ ನೀಡುವ ರೀತಿಯಲ್ಲಿ ಅವರು ಮಾತನಾಡಿ ಯಾರು ಎನ್ನುವಂತಹ ಸದಭಿಪ್ರಾಯದೊಂದಿಗೆ ಹಾಸನದಿಂದ ಹಸನ್ಮುಖಿಯಾಗಿ ಹಿತಾ ಬಂದಿದ್ದಾರೆ. ಇತ್ತ ಕಡೆಯಿಂದ ಬಾಲಕರಿಗೆ ಬೇಸರವಾಗುವುದು ಬೇಡ, ಹಾಸನದಿಂದ ಮಂದಹಾಸ ವದನರಾಗಿ ಇನ್ನೋರ್ವರು ಬರ್ತಾ ಇದ್ದಾರೆ. ನಮ್ಮ ದ್ವಿತೀಯ PUCಯ ರೋಹನ್ ಇವರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರೋಹನ್ ಇವರನ್ನು. ಮಾತಿನ ಮಂಟಪದಲ್ಲಿ 6 ಮಂದಿ ಬಾಲಕ ಬಾಲಕಿಯರು ಆಸೀನರಾಗಿದ್ದಾರೆ. ಬೇಸರ ಮಾಡಬೇಡಿ, 4 ಜನ ಬಾಲಕರಿದ್ದಾರೆ, 2 ಬಾಲಕಿಯರಿದ್ದಾರೆ. ಇದೇನು ತಾರತಮ್ಯ ಅಂತ ನಿಮಗೆ ಯೋಚನೆ ಬಂದೀತು. ಸರಿದೂಗಿಸುವುದಕ್ಕಾಗಿ ನಾನಿದ್ದೇನೆ. ಹಾಗಾಗಿ
ಹೆಚ್ಚು ತಡ ಮಾಡದೆ ಮಹಾಗಣಪತಿಯ ಆಶೀರ್ವಾದವನ್ನು ಬಯಸುತ್ತಾ ನಮ್ಮ ಮಾತಿನ ಮಂಟಪದಲ್ಲಿ ಅರಳು ಹುರಿದ ಹಾಗೆ ಮಾತನಾಡುವಂತಹ ಮಲ್ಲಮಲ್ಲೆಯರನ್ನು ಸ್ವಾಗತಿಸಿಕೊಂಡು ಮೊದಲನೆಯ ಮಾತಿನ ಮಂಟಪವನ್ನು ಕಟ್ಟಲಿರುವಂತಹ ಕಾರ್ತಿಕ್ ಇವರ ಮಾತುಗಳಿಗೆ ನಾವು ಶ್ರೋತೃಗಳಾಗೋಣ. ಅವರು ಆರಂಭಿಸ್ತಾ ಇದ್ದಾರೆ. ಅಧ್ಯಯನ ಜೀವನವು ಯಶಸ್ವಿಯಾಗಲು ಅವಶ್ಯಕ ಎನ್ನುವ ವಿಚಾರದ ಕುರಿತು. ಎಲ್ಲರಿಗೂ ನಮಸ್ಕಾರ. ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತನೆನಿಸಿಕೊಂಡ ಮಾನವನ ಸಾಧನೆಗೆ ಕೊನೆಯಿಲ್ಲ. ಸಾಧಿಸುವ ಮನುಷ್ಯನಿಗೆ ಈ ಪ್ರಪಂಚವೊಂದು ಪ್ರಯೋಗಶಾಲೆ ಇದ್ದಂತೆ. ಅದೆಷ್ಟೋ ಸಾಧನೆಗಳನ್ನು, ಅದೆಷ್ಟೋ ಆವಿಷ್ಕಾರಗಳನ್ನು ತನ್ನ ಬುದ್ಧಿ ಚಮತ್ಕಾರಗಳಿಂದ ಮಾಡುತ್ತಲೇ ಬಂದಿದ್ದಾನೆ. ಆದರೆ ಈ ಎಲ್ಲ ಸಾಧನೆಗಳಿಗೆ ಕಾರಣವೇನು ಎಂದು ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಒಂದು ಸಂಶಯ, ಬದುಕಿನಲ್ಲಿ ಯಶಸ್ವಿಯಾಗಲು ಅದೃಷ್ಟ ಮುಖ್ಯವೋ ಅಧ್ಯಯನ ಮುಖ್ಯವೋ? ಅಂದು ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಎಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾರೆ. ಅರ್ಥಾತ್ ನಿನ್ನ ಕರ್ತವ್ಯವನ್ನು ನೀನು ಮಾಡು, ಕರ್ಮದ ಫಲದ ಬಗ್ಗೆ ನಿನಗೆ ಚಿಂತೆ ಬೇಡ. ಆದರೆ ಕರ್ತವ್ಯ ಮಾಡುವುದರಿಂದ ತಪ್ಪಿಸಿಕೊಳ್ಳುವವನಂತಹ ನಾಗಬೇಡ ಅಂತ ಹೇಳ್ತಾರೆ. ಆದರೆ ಪ್ರಸ್ತುತ ಮನುಷ್ಯ ಹಿಂದೆ ಆ ಕಾಡುಗಳಲ್ಲಿ ಗೆಡ್ಡೆ ಗೆಣಸು ಹಸಿ ಮಾಂಸವನ್ನು ಬೇಟೆಯಾಡಿ ತಿನ್ನುತ್ತಿದ್ದಂತಹ ಮನುಷ್ಯ ಇಂದು ತನ್ನ ಪಯಣವನ್ನು ಚಂದ್ರನೆಡೆಗೆ ಬೆಳೆಸಿದ್ದಾನೆ. ಆದರೆ ಇಷ್ಟೆಲ್ಲ ಅಭಿವೃದ್ಧಿಯಾಗಲು, ಇಷ್ಟೆಲ್ಲ ಬೆಳವಣಿಗೆಯಾಗಲು ಬಹುಶಃ ಅವನು ಹಾಕಿದ ಪರಿಶ್ರಮವೇ, ಅವನು ಹಾಕಿದಂತಹ ಪ್ರಯತ್ನವೇ ಕಾರಣ ಎಂದೇ ಹೇಳಬಹುದು. DVG ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನ್ಮವನ್ನು ಮಂಕುತಿಮ್ಮ. ಅರ್ಥಾತ್ ಭವಿಷ್ಯದ ಯಾವುದೇ ಚಿಂತೆಯನ್ನು ಮಾಡದೆ ನಿನ್ನ ಕರ್ತವ್ಯದಲ್ಲಿ ನೀನು ಪಾಲ್ಗೊಳ್ಳು, ನಿನ್ನ ಕೆಲಸವನ್ನು ನೀನು ಮಾಡು. ನಿನ್ನ ಕೆಲಸಕ್ಕೆ ಪ್ರತಿಫಲವನ್ನು ನೀಡುವವನು ಮತ್ತೊಬ್ಬನಿದ್ದಾನೆ ಎಂದು ಹೇಳ್ತಾರೆ. ಇನ್ನು ಅದೆಷ್ಟೋ ವಚನಕಾರರು ಬದುಕಿನಲ್ಲಿ ಯಶಸ್ವಿಯಾಗಲು ಶ್ರಮ ಪಡುವುದು ಎಷ್ಟು ಮುಖ್ಯ ಎನ್ನುವುದನ್ನು ತಮ್ಮ ವಚನಗಳ ಮೂಲಕ ಸಾರಿದ್ದಾರೆ. 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದಿದ್ದರು. ಅಷ್ಟೇ ಅಲ್ಲದೆ ಕಾಯಕದ ಮಹತ್ವ ತಿಳಿದಿದ್ದವನಿಗೆ ಈ ರುಚಿ, ಆಹಾರ, ನಿದ್ರೆ, ವಿಶ್ರಾಂತಿಯ ಮಹತ್ವವು ತಿಳಿದಿರುವುದಿಲ್ಲ. ಆದರೆ ಕಾಯಕದ ಮಹತ್ವ ಗೊತ್ತಿರುವವನಿಗೆ ಪ್ರತಿಯೊಂದು ಆಹಾರವೂ ಆತನಿಗೆ ಪ್ರಸಾದವಾಗಿರುತ್ತದೆ. ಇಷ್ಟೆಲ್ಲ ಜನರು, ಇಷ್ಟೆಲ್ಲ ವಚನಕಾರರು, ಇಷ್ಟೆಲ್ಲ ಕವಿಗಳು ಕೂಡ ಬದುಕಿನಲ್ಲಿ ಯಶಸ್ವಿಯಾಗಬೇಕಾದ್ರೆ ಪರಿಶ್ರಮ ಎಂಬುದು ಬಹಳ ಮುಖ್ಯ ಅಂತ ಒತ್ತಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳಾದ ಕೈ ಕೆಸರಾದರೆ ಬಾಯಿ ಮೊಸರು, ಆಳಾಗಿ ದುಡಿಯುವವನು ಅರಸನಾಗಿ ಉಣ್ಣಬಲ್ಲ ಎಂಬೆಲ್ಲ ಗಾದೆ ಮಾತುಗಳು ಕೂಡ ಪರಿಶ್ರಮದ ಬಗ್ಗೆ ಒತ್ತಿ ಹೇಳುತ್ತವೆ. ಇನ್ನು ತಮ್ಮ ಕೆಲಸದ ಮೂಲಕ ತಾವು ಪಟ್ಟಂಥ ಶ್ರಮದ ಮೂಲಕ ಇಡೀ ಜಗತ್ತಿನ ಒಂದು ಯೋಚನೆಯ ವಿಚಾರವನ್ನೇ ಬದಲಾಯಿಸಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಸಮಾಜದಲ್ಲಿ ಅನೇಕ ಇವೆ. ಅದರಲ್ಲಿ ಒಂದು ಉದಾಹರಣೆ ನಿಮಗೆಲ್ಲ ಗೊತ್ತೇ ಇರಬಹುದು. ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಈಜುಗಾರ ಅಮೇರಿಕದ ಮೈಕಲ್ ಫೆಲ್ಪ್ಸ್. 2008ರ ಚೀನಾದಲ್ಲಿ ನಡೆದಂತಹ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಆತ ಗೆದ್ದದ್ದು ಈಜು ವಿಭಾಗದಲ್ಲಿ ಬರೋಬ್ಬರಿ 8 ಚಿನ್ನದ ಪದಕಗಳನ್ನು, ಅದು ಕೂಡ 7 ವಿಶ್ವ ದಾಖಲೆಗಳೊಂದಿಗೆ. ಅಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟುವನ್ನು ಒಮ್ಮೆ ಒಬ್ಬ ಪತ್ರಕರ್ತನೊಬ್ಬ ಸಂದರ್ಶನದಲ್ಲಿ ಕೇಳ್ತಾನೆ, ಯು ಆರ್ ಸೋ ಲಕ್ಕಿ ಬಿಕಾಸ್ ಯು ಓನ್ 8 ಗೋಲ್ಡ್ ಮೆಡಲ್ಸ್ ಇನ್ 1 ಒಲಿಂಪಿಕ್ಸ್. ಆಗ ಮೈಕಲ್ ಫೆಲ್ಪ್ಸ್ ಹೇಳ್ತಾರೆ, ಇಲ್ಲಿ ಕೇಳು, ನಾನು ದಿನದಲ್ಲಿ 8 ಗಂಟೆ ಪ್ರಾಕ್ಟೀಸ್ ಮಾಡ್ತೇನೆ, ಅದು ಕೂಡ ಮೈದಾನದಲ್ಲಿ ಅಲ್ಲ, ನೀರಿನ ಒಳಗೆ. ದಿನದಲ್ಲಿ 8 ಗಂಟೆ ಒಬ್ಬ ಮನುಷ್ಯ ನೀರಿನೊಳಗೆ ಇದ್ದರೆ ಆತನ ದೇಹ ಯಾವ ರೀತಿ ಆಗ್ಬಹುದಂತ ನಿಮಗೆ ಗೊತ್ತಿರಬಹುದು. ಆತನ ಕೈಕಾಲೆಲ್ಲ ಒಂದು ರೀತಿ ಮುದ್ದೆ ಕಟ್ಟಲಿಕ್ಕೆ ಆರಂಭ ಆಗ್ತದೆ. ಅನೇಕ ರೀತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗ್ತದೆ. ಆದರೂ ಕೂಡ ದಿನದಲ್ಲಿ 8 ಗಂಟೆ ಪ್ರಾಕ್ಟೀಸ್ ಮಾಡಿ ತಿಂಗಳಿಗೆ ಅದೇ 8 ಗಂಟೆ ಪ್ರಾಕ್ಟೀಸ್ ಮಾಡಿದರೆ ತಿಂಗಳಿಗೆ 248 ಗಂಟೆಗಳ ಕಾಲ ನಾನು ನೀರಿನಲ್ಲಿಯೇ ಇರ್ತೀನಿ.
ಈಗ ತಿಂಗಳಿಗೆ 248 ಗಂಟೆ ಆದರೆ ವರ್ಷಕ್ಕೆ ಎಷ್ಟಾಗ್ತದೆ ಹೇಳು ಅಂತ ಪತ್ರಕರ್ತನ ಬಳಿ ಹೇಳ್ತಾರೆ. ಆಗ ಆತ ಹೇಳ್ತಾನೆ 2976 ಗಂಟೆಗಳು. ಹಾಗಾದರೆ 4 ವರ್ಷಕ್ಕೆ ಎಷ್ಟಾಗ್ತದೆ ಅಂತ ಕೇಳ್ತಾನೆ. ಆಗ ಆ ಪತ್ರಕರ್ತ ಲೆಕ್ಕಾಚಾರ ಮಾಡಿ ಹೇಳ್ತಾನೆ 11,904 ಗಂಟೆಗಳು. ಆಗ ಮೈಕಲ್ ಫೆಲ್ಪ್ಸ್ ಹೇಳ್ತಾನೆ, ನೋಡು, ಇಷ್ಟು ಗಂಟೆಗಳ ಕಾಲ ನೀನೂ ಪ್ರಾಕ್ಟೀಸ್ ಮಾಡು, ಆಗ ನೀನೂ ಕೂಡ ಈ ಒಲಿಂಪಿಕ್ಸ್ನಲ್ಲಿ 8ಕ್ಕೆ 8 ಗೋಲ್ಡ್ ಮೆಡಲ್ ಗೆಲ್ತೀಯಾ ಅಂತ ಹೇಳ್ತಾನೆ. ಈ ಒಲಿಂಪಿಕ್ಸ್ನಲ್ಲಿ ಇಂತಹ ಚಿನ್ನದ ಮೆಡಲ್ಗಳನ್ನು ಗೆಲ್ಲುವುದು ಅಷ್ಟೊಂದು ಕಷ್ಟದ ಕೆಲಸವೇನೂ ಅಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬರು ತಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬಂದದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೋಸ್ಕರ. ಅದರಲ್ಲಿ ಒಂದು ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ಅಂತಲೇ ಹೇಳ್ಬೋದು, ಅದು ಜೆ ಇ ಅಡ್ವಾನ್ಸ್ನಲ್ಲಿ ಅಂಥದ್ದೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿದವರು ಪ್ರೊಫೆಸರ್ ಪವನ್ ಸರ್ ಅಂತ. ನಿಮಗೆ ಗೊತ್ತಿರಬಹುದು, ಆತ ಜೆ ಇ ಅಡ್ವಾನ್ಸ್ನ ಒಂದು ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 2 ಪಡೀತಾರೆ. ಆದರೆ ಜನರೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ, ನೀನು ಅದೃಷ್ಟವಂತ ಅಂತ. ಜೊತೆಗೆ ಅವರಿಗೂ ಕೂಡ ಅದೊಂದು ಸಂತೃಪ್ತಿ ಇರಲಿಲ್ಲ, ಏಕೆಂದರೆ ಅವರಿಗೆ ಆಲ್ ಇಂಡಿಯಾ ರ್ಯಾಂಕ್ 1 ಪಡಿಬೇಕೆಂಬ ಆಸಕ್ತಿ ಇತ್ತು. ಹಾಗಾಗಿ ಈ ಅದೃಷ್ಟ ಎಂಬುದನ್ನು ತಪ್ಪಾಗಿ ಪ್ರೂವ್ ಮಾಡಬೇಕಂತ ಹೇಳಿ ಅವರು ಮತ್ತೊಮ್ಮೆ ಡ್ರಾಪ್ ತಗೊಂಡು ಮತ್ತೊಮ್ಮೆ ಅದೇ ಪರೀಕ್ಷೆಯನ್ನು ಬರೀತಾರೆ. ಆದರೆ ಈ ಬಾರಿ ಆತ ಗಳಿಸಿದ್ದು ಮತ್ತೊಮ್ಮೆ ಆಲ್ ಇಂಡಿಯಾ ರ್ಯಾಂಕ್ 2. ನಿಮಗೆಲ್ಲ ಗೊತ್ತಿರಬಹುದು, ಅಂತಹ ಪರೀಕ್ಷೆಗಳಲ್ಲಿ 10,000ಕ್ಕಿಂತ ಒಳಗಿನ ರ್ಯಾಂಕ್ ಪಡೆಯುವುದಂದರೆ ಅದೊಂದು ದೊಡ್ಡ ಸಾಧನೆ. ಅಂತಹದ್ರಲ್ಲಿ 2 ಬಾರಿ ಆಲ್ ಇಂಡಿಯಾ ರ್ಯಾಂಕ್ 2 ಪಡೆಯುವುದಂದರೆ ಅದೇನೂ ತಮಾಷೆಯ ಕೆಲಸವಲ್ಲ. ಇದೆಲ್ಲ ಸಾಧ್ಯವಾದದ್ದು ಅವರು ಪಟ್ಟಂಥ ಪರಿಶ್ರಮ, ಪ್ರಯತ್ನ. ಆದರೆ ನಾವಿಂದು ಎಡವುತ್ತಿರುವುದು ಎಲ್ಲಿ ಅಂದರೆ ನಾವು ಮಾಡುವಂಥ ಕೆಲಸದ ಮೇಲೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಯ್ದಕ್ಕಿ ಮಾರಾಯರವರು ಹೇಳ್ತಾರೆ, ಕಾಯಕದಲ್ಲಿ ನಿರತವಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದುಳು ಕಾಯಕದೊಳಗಡು. ಅರ್ಥಾತ್ ನಾವು ನಮ್ಮ ಕೆಲಸದಲ್ಲಿ ನಿರತರಾದ ಮೇಲೆ ಯಾವುದೇ ರೀತಿಯ ಈ ಚಂಚಲತೆಗೆ ಒಳಗಾಗಬಾರ್ದು. ಏಕೆಂದರೆ ಜಗತ್ತಿನಲ್ಲಿ ಅತ್ಯಂತ ವೇಗದ ಓಟಗಾರನಾಗಿದ್ದಂತಹ ಉಸೇನ್ ಬೋಲ್ಟ್ ಹೇಳ್ತಾರೆ, ನಾನು ಒಲಿಂಪಿಕ್ಸ್ನಲ್ಲಿ ಕೇವಲ 10 ಸೆಕೆಂಡ್ ಓಡಲು 4 ವರ್ಷ ಅಭ್ಯಾಸ ಮಾಡ್ತೀನಿ, ಬರೀ 10 ಸೆಕೆಂಡ್ ಓಡಲು. ಆದರೆ ಜನರೇ ಹೇಳ್ತಾರೆ, ಒಂದು ಕೆಲಸವನ್ನು ಮಾಡಲು, ಉದಾಹರಣೆಗೆ ನಮ್ಮ ವಿದ್ಯಾರ್ಥಿಗಳದ್ದೇ ತೆಗೆದುಕೊಳ್ಳುವುದಾದರೆ, ಒಂದು ಪರೀಕ್ಷೆಯನ್ನು ಬರೆಯಲು ನಮಗೆ 4 ತಿಂಗಳು ಕಷ್ಟಪಡಲಿಕ್ಕೂ ಸಹ ಕೆಲವೊಮ್ಮೆ ಅನೇಕ ರೀತಿಯ ಡಿಸ್ಟ್ರಾಕ್ಷನ್ಗಳು ಬರ್ತವೆ. ಆದ್ದರಿಂದ ನಾನು ಕೊನೆಯದಾಗಿ ಹೇಳಲಿಕ್ಕೆ ಇಚ್ಛಿಸುವುದಿಷ್ಟೇ, ನಾವು ಮಾಡುವಂಥ ಕೆಲಸದಲ್ಲಿ ಗಮನವಿದ್ದರೆ ನಾವು ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು. ಹಾಗಾಗಿ ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಪರಿಶ್ರಮವೆಂಬುದು ಅತ್ಯಗತ್ಯ ಎನ್ನುವುದು ನನ್ನ ವಾದ. ಧನ್ಯವಾದಗಳು. ಇರುವ ಇಷ್ಟು ಮಂದಿಯೊಳಗೆ ತಾನು ಚಿಕ್ಕ ಮೂರ್ತಿಯಾದರೂ ಪ್ರಬುದ್ಧರಾಗಿ ವಚನಗಳನ್ನು ಉಲ್ಲೇಖಿಸಿ ತಾನು ಮಾತನಾಡುವಂತಹ ಅಧ್ಯಯನ ಎನ್ನುವ ವಿಷಯದ ಕುರಿತು ಬಹಳ ದಿಟ್ಟವಾಗಿ ತಮ್ಮ ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಕಾರ್ತಿಕಿಯವರು. ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಎನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಬಹುಶಃ ಮಾತು ಬಲ್ಲಂತಹ ಅನೇಕ ಮಂದಿ ಇಲ್ಲಿದ್ದಾರೆ. ಅಧ್ಯಯನದಿಂದ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ಅವರು ಹೇಳಿದರೆ ಅಧ್ಯಯನದ ಜೊತೆಗೆ ಒಂದಿಷ್ಟು ಅದೃಷ್ಟವೂ ಬೇಕು. ಇಲ್ಲವಾದಲ್ಲಿ ನಾನೇನೋ ಮಾಡ್ತಿದ್ದೆ ಆದರೆ ಕೊಂಚದರಲ್ಲಿ ತಪ್ಪಿ ಹೋಯಿತು ಎನ್ನುವಂತಹ ಕೆಲವೊಮ್ಮೆ ನಿರಾಸೆಗಳು ನಮ್ಮನ್ನು ಬಾಧಿಸ್ತವೆ. ಇದೀಗ ಅದೃಷ್ಟದ ಕುರಿತಾಗಿ ವರ್ಷಿಣಿಯವರ ಅಭಿಪ್ರಾಯವನ್ನು ನಾವು ಕೇಳೋಣ. ಜೈ ಶ್ರೀರಾಮ್. ಆ್ಯಕ್ಚುಲಿ ನನ್ನ ತಮ್ಮ ತುಂಬ ಚೆನ್ನಾಗಿ ಮಾತಾಡಿಲ್ಲ ಅಂತೇನಿಲ್ಲ, ಅಧ್ಯಯನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಬಟ್ ಒಂದು ಮರ್ತುಬಿಟ್ರು ಅನಿಸುತ್ತೆ, ಅಧ್ಯಯನ ಮಾಡೋಕ್ಕೂ ಅದೃಷ್ಟ ಮಾಡೇ ಬಂದಿರಬೇಕು. ಯಾಕಂದರೆ ನಾವು 2 ಕಣ್ಣು ತೆರೆದು ಜಗತ್ತನ್ನು ನೋಡಿದಾಗ ಎಷ್ಟೊಂದು ಜನ ಮಕ್ಕಳನ್ನ ನೋಡ್ತೀವಿ, ನಮ್ಮ ವಯಸ್ಸಿನ ಮಕ್ಕಳನ್ನೇ ನೋಡ್ತೀವಿ. ಎಷ್ಟೊಂದು ಜನ ಹೋಟೆಲಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾರಿಗೂ ಇಂಥ ಅದೃಷ್ಟ ಸಿಕ್ಕಿಲ್ಲ. ಅದೃಷ್ಟ ಸಿಕ್ಕಿರೋರು ಮಾತ್ರ ಇಲ್ಲಿ ಅಧ್ಯಯನ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಕೂತಿರೋ 6 ಜನದಲ್ಲಿ ಇವತ್ತು ನಾವು 3 ಜನ ಸ್ವಲ್ಪ ಜಾಸ್ತಿನೇ ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ.
ಯಾಕಂದರೆ ಇವತ್ತಿನ ದಿನ ಅದೃಷ್ಟದ ಬಗ್ಗೆ ಮಾತಾಡುವಂಥ ಅದೃಷ್ಟ ನಮಗೆ ಕೂಡ ಬಂದಿದೆ, ಪಾಪ ಅವ್ರಿಗೆ ಕೂಡ ಬಂದಿಲ್ಲ, ಬಟ್ ಮುಂದೊಂದು ದಿನ ಕೂಡ ಬರುತ್ತೆ. ಇರಲಿ ಕಾಯೋಣ. ಸೊ ನಾನು ಟಾಪಿಕಿಗೆ ಬರ್ತೀನಿ. ನನ್ನ ಟಾಪಿಕ್ ಅದೃಷ್ಟದ ಬಗ್ಗೆ. ಅದೃಷ್ಟ ಅಂದರೆ ಏನು, ಅದಿದೆಯಾ, ನಿಜನಾ, ಸುಳ್ಳ ಅಂತೆಲ್ಲ ತಿಳ್ಕೊಳ್ಳೋ ಮುಂಚೆ ರೀಸೆಂಟಾಗಿ ನಡೆದಿರೋ ಒಂದು ಎಕ್ಸಾಂಪಲ್ ತಗೋತೀನಿ. ಮೊನ್ನೆ ಅಂದರೆ 2022 ಅಕ್ಟೋಬರ್ 23ರಂದು ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಮ್ಯಾಚ್ ನಡೆಯುತ್ತೆ. ಏನು ಅಂದ್ಕೊಂಡಿರ್ತೀವಿ ನಾವು, 19ನೇ ಓವರ್ವರೆಗೂ ಪ್ರೊಬ್ಯಾಬಿಲಿಟಿ ಪಾಕಿಸ್ತಾನ್ ಗೆಲ್ಲೋ ಪ್ರೊಬ್ಯಾಬಿಲಿಟಿ ತುಂಬ ಜಾಸ್ತಿ ಇರುತ್ತೆ, ಇಂಡಿಯಾ ಸೋತೆ ಹೋಗುತ್ತೆ ಅನ್ನಂಗೆ ಇರ್ತೀವಿ. ಬಟ್ ಇಲ್ಲ, ಇನ್ನೊಂದು ಓವರ್ ಉಳಿದಿದೆ, ನೋಡೋಣ ಏನಾಗುತ್ತೆ ಅಂತ ಕಾಯ್ತೀವಿ. ಅದೃಷ್ಟ ಹೇಗೆ ಆಡ್ತಾ ಇರುತ್ತೆ ಅಂದರೆ ಮಧ್ಯ ಈ ಕಡೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯ ನಿಂತ್ಕೊಂಡು ಆಟ ಆಡ್ತಾ ಇರುತ್ತೆ, ಈ ಕಡೆ ಹೋಗ್ಲಾ ಅಥವಾ ಆ ಕಡೆ ಹೋಗ್ಲಾ ಅಂತ. ಆಯಿತು, 19ನೇ ಓವರಿನ ಮೊದಲನೇ ಬಾಲೇ ಹಾರ್ದಿಕ್ ಪಾಂಡ್ಯ ಅವ್ರು ವಿಕೆಟ್ ಹೋಗುತ್ತೆ. ಇದ್ದಿದ್ದು ಸ್ವಲ್ಪ ಹೋಪ್ಸು ಎಲ್ಲರೂ ಕಳ್ಕೊತಾರೆ. ಆಯಿತು, ಇರಲಿ, ಇನ್ನೂ 5 ಬಾಲ್ ಇದೆಯಲ್ಲ, ನೋಡೋಣ ಅಂತ ಆಡ್ತೀವಿ. 3ನೇ ಬಾಲ್ ಅಂದರೆ 19ನೇ ಓವರ್ನ 3ನೇ ಬಾಲ್ ಆಗುತ್ತೆ. ಆ 3ನೇ ಬಾಲ್ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ 6 ಬರುತ್ತೆ. ಬರೀ 6 ಬರುತ್ತಾ? ಇಲ್ಲ, ಅದು ನೋ ಬಾಲ್ ಕೂಡ ಆಗುತ್ತೆ. ನೋ ಬಾಲ್ ಆಗಿದ್ದು ಅದು ಬಿಡಿ, ಅದ್ರ ನೆಕ್ಸ್ಟ್ ಬಾಲಿಗೆ ಬನ್ನಿ. ಅದ್ರ ನೆಕ್ಸ್ಟ್ ಬಾಲ್ ಮತ್ತೆ ದಿನೇಶ್ ಕಾರ್ತಿಕ್ ಅವ್ರ ವಿಕೆಟ್ ಹೋಯ್ತು. ಇದ್ದಿದ್ದು ಸ್ವಲ್ಪ ಹೋಪ್ ಕೂಡ ಹೋಗಿಬಿಡುತ್ತೆ. ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಗುತ್ತೆ. ಇರಲಿ, ಇನ್ನು ಲಾಸ್ಟ್ ಬಾಲ್ ಇದೆ, ನೋಡೋಣ ಅಂತ ಅನ್ಕೋತೀವಿ. ಲಾಸ್ಟ್ ಬಾಲ್ ಇರ್ತಾರೆ, ಸ್ಟ್ರೈಕಲ್ಲಿರೋದು ಆರ್ ಅಶ್ವಿನ್, ವೈಡ್ ಬಾಲ್ ಆಗುತ್ತೆ. ಇನ್ನೂ ಲಾಸ್ಟಿಗೆ ರೇಷಿಯೋ ಹೇಗಾಗುತ್ತೆ ಅಂದರೆ 1:1, 1 ಬಾಲಲ್ಲಿ 1 ರನ್ ಬೇಕಿರುತ್ತೆ. ಆರ್ ಅಶ್ವಿನ್ ಅವ್ರು ಸ್ಮೂತಾಗಿ ಅದನ್ನು ಗೆದ್ಕೊಂಡು ಅವತ್ತು ಭಾರತ ಗೆಲ್ಲುತ್ತೆ. ಇಲ್ಲಿ ಈ 2 ಬಾಲ್ ಏನಪ್ಪ ತಂದು ಕೊಡ್ತು ಅಂತ ಹೇಳ್ತೀವಿ, ಏನು ಅದೃಷ್ಟ ಅದು ಅಂತ ಅನ್ಕೋತೀವಿ. ಬಟ್ ನೀವು ನೋಡಿ, ಕ್ರಿಕೆಟಲ್ಲಿ ಒಂದು ಸಿಚುವೇಶನ್ ತಗೊಳ್ಳಿ, 1 ಬಾಲಲ್ಲಿ 7 ರನ್ ಬೇಕಿರುತ್ತೆ. ಅದು ಆ್ಯಕ್ಚುಲಿ ಇಂಪಾಸಿಬಲ್ ಅಂತ ಎಲ್ಲರಿಗೂ ಗೊತ್ತು. ಪಾಸಿಬಲ್ ಯಾವಾಗ ಅಂದರೆ ನೋ ಬಾಲ್ ಆಗಬೇಕು ಅಥವಾ ವೈಡ್ ಬಾಲ್ ಆಗಬೇಕು. ಆ ನೋ ಬಾಲ್ ಮತ್ತು ವೈಡ್ ಬಾಲ್ ಆಗೋಕ್ಕೂ ಅದೃಷ್ಟ ಮಾಡಿರಬೇಕು. ಇಲ್ಲ ಅಂದರೆ ಈ ಕಡೆ ಎಂಥ ಬ್ಯಾಟ್ಸ್ಮನ್ನೇ ನಿಂತಿರಲಿ, ಅವನಿಗೆ ಹೊಡಿಯೋಕ್ಕಾಗಲ್ಲ. ಯಾಕಂದರೆ 1 ಬಾಲಲ್ಲಿ ಮ್ಯಾಕ್ಸಿಮಮ್ ರನ್ ಹೊಡೆಯೋದಿದ್ದು, ರನ್ ಎಷ್ಟು ಹೊಡಿಬೋದು ಅಂದರೆ ಬರೀ 6 ಅಷ್ಟೇ. ಸೊ ಅಲ್ಲಿ ಜಾಸ್ತಿ ಹೊಡಿಬೇಕಂದ್ರೆ ಇನ್ನೊಂದು ಬಾಲ್ ಬೇಕು, ಅದು ನೋ ಬಾಲ್ ಆಗಬೇಕು ಅಥವಾ ವೈಡ್ ಬಾಲ್ ಆಗಬೇಕು. ಸೊ ಇಲ್ಲಿ ಭಾರತ ಅವತ್ತು ಗೆದ್ದಿದ್ದು ಬರೀ 4 ವಿಕೆಟಿಂದ ಅಲ್ಲ, ಅದೃಷ್ಟದಿಂದ ಅಂತ ಹೇಳ್ತೀನಿ. ನೆಕ್ಸ್ಟು ನಾವು ಪುರಾಣಕ್ಕೆ ಹೋದರೆ ಕರ್ಣ ಮತ್ತು ಅರ್ಜುನ ಎಲ್ಲರೂ ಕೇಳಿರ್ತೀರ. ಕರ್ಣ ಮತ್ತು ಅರ್ಜುನರು ಇಬ್ಬರು ಒಂದೇ ತಾಯಿ ಪುತ್ರರಾಗಿರ್ತಾರೆ. ಆದರೆ ಕರ್ಣ ಹುಟ್ಟಿದಾಗಿಂದನೇ ಅವನ ಜೊತೆಯಲ್ಲಿ ದುರಾದೃಷ್ಟನೂ ಬಂದುಬಿಟ್ಟಿರುತ್ತೆ. ಹುಟ್ಟಿದ ತಕ್ಷಣ ತಾಯಿ ಅವನನ್ನು ಗಂಗೆಯಲ್ಲಿ ಹರಿಬಿಟ್ಟಾದ್ಮೇಲೆ ಯಾರಿಗೋ ಸಿಗ್ತಾನೆ, ಅವ್ರು ಬೆಳೆಸ್ತಾರೆ, ಚೆನ್ನಾಗೇ ಬೆಳೆಸ್ತಾರೆ. ಆದರೆ ಅವನಿಗೆ ಬಿಲ್ಲು ವಿದ್ಯೆ ತುಂಬ ಆಸೆ ಇರುತ್ತೆ. ಬಿಲ್ಲು ವಿದ್ಯೆ ಮಾಡೋಕ್ಕೆ ಅಥವಾ ಕಲಿಯೋದಕ್ಕೆ ಅಂತ ದ್ರೋಣಾಚಾರ್ಯರ ಹತ್ರ ಹೋದಾಗ ದ್ರೋಣಾಚಾರ್ಯರು ನೀ ಸೂತ ಪುತ್ರ ಅಂತ ಹೇಳಿ ಅವನನ್ನು ಅವಮಾನ ಮಾಡಿ ಕಳಿಸ್ತಾರೆ. ಅವಮಾನ ಮಾಡಿ ಕಳಿಸಾದ್ಮೇಲೆ ಇರಲಿ ಬಿಡು, ನಾ ಪರಶುರಾಮರ ಹತ್ರ ಹೋಗ್ತೀನಿ ಅಂತ ಪರಶುರಾಮರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನಾ ಬ್ರಾಹ್ಮಣರಿಗೆ ಮಾತ್ರ ಕಲಿಸೋದು ಅಂತ. ಅವನು ನಾ ಬ್ರಾಹ್ಮಣ, ನನಗೂ ಕಲಿಸಿ ಅಂತ ಹೇಳ್ತಾರೆ. ಅವ್ರು ಕಲಿಸ್ತಾರೆ, ಎಲ್ಲ ವಿದ್ಯಾಭ್ಯಾಸ ಎಲ್ಲ ಕಲಿತ್ಕೋತಾನೆ. ಒಂದಿನ ಏನಾಗುತ್ತೆ, ಹೀಗೆ ಪರಶುರಾಮರು ಕರ್ಣನ ತೊಡೆ ಮೇಲೆ ಮಲಗಿದ್ದಾಗ ಒಂದು ಚೇಳು ಬರುತ್ತೆ. ಗುರುಗಳಿಗೆ ಏನು ಹಾನಿ ಆಗಬಾರ್ದು ಅಂತ ಅಥವಾ ಅವ್ರ ನಿದ್ದೆ ಹಾಳಾಗಬಾರ್ದು ಅಂತ ಚೇಳನ್ನು ಕೈಯಲ್ಲಿ ಹಿಡಿದಿಡ್ಕೋತಾನೆ. ಆದರೆ ಕೈಯಿಂದ ರಕ್ತ ಹರಿಯೋದು ಹೋಗಿ ಗುರುಗಳಿಗೆ ಅದು ಟಚ್ ಆಗುತ್ತೆ, ಅವ್ರಿಗೆ ಸ್ಪರ್ಶ ಆಗುತ್ತೆ, ಎದ್ದೊಳ್ತಾರೆ. ಎದ್ದು ಅವನ ಮುಖವನ್ನು ದಿಟ್ಟಿಸಿ ನೋಡಿ ಹೇಳ್ತಾರೆ, ಇದು ಸಾಮಾನ್ಯ ಬ್ರಾಹ್ಮಣರ ಕೈಯಲ್ಲಿ ಸಾಧ್ಯ ಇಲ್ಲ, ನೀ ಬ್ರಾಹ್ಮಣ ಅಲ್ಲ, ನೀ ಸುಳ್ಳು ಹೇಳಿ ನನ್ನ ಹತ್ರ ಕಲ್ತಿದ್ಯಾ, ಇದಕ್ಕೆ ನೀ ಕಲ್ತಿರೋ ವಿದ್ಯೆಯೆಲ್ಲ ಬೇಕಾದ ಸಮಯದಲ್ಲೇ ಮರ್ತೋಗ್ಲಿ ಅಂತ ಹೇಳ್ತಾರೆ. ಆಯಿತು, ಮುಂದೆ ಮಹಾಭಾರತದಲ್ಲಿ ಬೇಕಾಗಿದ್ದ ಸಮಯದಲ್ಲೇ ಅಂದರೆ ಬಾಣ ಪ್ರಯೋಗ ಮಾಡಬೇಕಾದ ಸಮಯದಲ್ಲೇ ಕರ್ಣ ಮರ್ತು ಬಿಡ್ತಾನೆ. ಕರ್ಣ ಏನು ಕಲ್ತಿರೋ ವಿದ್ಯೆ ಎಲ್ಲ ಮರ್ತು ಬಿಡ್ತಾನೆ. ಯಾಕಂದರೆ ಶಾಪ ಕೊಟ್ಟಿದ್ದು. ಇಷ್ಟೂ ವಿದ್ಯೆ ಕಲಿತ, ಬಟ್ ಅವನಿಗೆ ಅದೃಷ್ಟ ಇರಲಿಲ್ಲ. ಮುಂದೆ ನಾವು ಸ್ವಲ್ಪ ನಮ್ಮ ಲೈಫ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಣ. ನಾವೆಲ್ಲರೂ ಟೈಟ್ರೇಷನ್ ಮಾಡಿದ್ದೀವಲ್ವಾ? ಅದು ಆ್ಯಕ್ಚುಲಿ ಫಸ್ಟ್ ಪಿ ಯು ಅಲ್ಲಿ ಪಿಂಕ್ ಟು ಕಲರ್ಲೆಸ್ ಟರ್ನ್ ಮಾಡಬೇಕು. ಬಟ್ ಸೆಕೆಂಡ್ ಪಿ ಯು ಅಲ್ಲಿ ಸ್ವಲ್ಪ ಕಷ್ಟ, ಕಲರ್ಲೆಸ್ ಟು ಪೇಲ್ ಪಿಂಕ್ ಮಾಡಬೇಕು. ಪಿಂಕ್ ಅಲ್ಲ, ಪೇಲ್ ಪಿಂಕಲ್ಲಿ ಟರ್ನ್ ಮಾಡಬೇಕು. ನಾವು ಟೈಟ್ರೇಷನ್ ಮಾಡ್ತಿರ್ತೀವಿ, ಅಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಎಷ್ಟು ಕಷ್ಟ ಅದು ಅಂತ. 1 ಡ್ರಾಪ್ ಹೆಚ್ಚಿಗೆ ಬಿದ್ದರೂ ಕೂಡ ಪೇಲ್ ಪಿಂಕು ಡಾರ್ಕ್ ಪಿಂಕ್ ಆಗುತ್ತೆ. ನೀವು ಮಾಡಿರ್ತೀರ, ಫಸ್ಟಿಂದನೂ ಚೆನ್ನಾಗಿ ಮಾಡಿರ್ತೀರ, ಬಟ್ ಲಾಸ್ಟಿಗೆ 2 ಡ್ರಾಪ್ ಜಾಸ್ತಿ ಬಿದ್ದುಬಿಡುತ್ತೆ, ಅದು ಡಾರ್ಕ್ ಪಿಂಕ್ ಆಗುತ್ತೆ. ನೀವು ಹೋಗ್ತೀರಾ, ಮ್ಯಾಮ್ ಹತ್ರ ತೋರಿಸ್ತೀರಾ, ಮ್ಯಾಮ್ ಹೇಳ್ತಾರೆ ಇದು ಡಾರ್ಕ್ ಪಿಂಕು, ಪೇಲ್ ಪಿಂಕ್ ಬರಬೇಕಲ್ವಾ ಅಂತ.
ಅದಕ್ಕೆ ಮ್ಯಾಮ್ ನಾವು ಫಸ್ಟಿಂದನೂ ಕಷ್ಟಪಟ್ಟಿದ್ದೆ, ಲಾಸ್ಟ್ ಎರಡೇ ಡ್ರಾಪ್ ಜಾಸ್ತಿ ಬಿದ್ದುಬಿಡ್ತು ಅಂದ ತಕ್ಷಣ ಅವ್ರು ಏನಂತಾರೆ, ಇಟ್ಸ್ ಓಕೆ, ಡೂ ಇಟ್ ಅಗೇನ್ ಅಂತ ಹೇಳ್ತಾರೆ. ನಿಮ್ಗೆ ಯಾರು ನೀವು ಫಸ್ಟಿಂದ ಮಾಡಿದೆ ಅಂತ ಅದನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಅಲ್ಲಿ ನೀವು ಮತ್ತೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾರು ನೀವು ಫಸ್ಟಿಂದ ಏನು ಮಾಡಿದ್ರೋ ಅದನ್ನು ಕೇಳೋದಿಲ್ಲ, ಲಾಸ್ಟಲ್ಲಿ 2 ಡ್ರಾಪ್ ಹೆಚ್ಚಿಗೆ ಬೀಳುತ್ತೆ. ಆಯಿತು, ಎಲ್ಲರೂ ಹೇಳ್ತಾರಪ್ಪ ಅಧ್ಯಯನನೇ 99% ಕೈ ಹಿಡಿಯೋದು ಅಧ್ಯಯನ ಅಂತ. ನೀವು ಫಸ್ಟಿಂದ ಮಾಡ್ಕೊಂಬಂದ್ರಿ, ಲಾಸ್ಟ್ 2 ಡ್ರಾಪ್ ಎಕ್ಸ್ಟ್ರಾ ಬಿತ್ತು, ನೀವು ಮತ್ತೆ ಅದನ್ನು ಮಾಡಲೇಬೇಕಾಯ್ತಲ್ವಾ. ಅದು 1% ಏನಂದರೆ ಲಕ್. ಇಲ್ಲಿ ಅವ್ರೇನು ಮ್ಯಾಮ್ ಹೇಳ್ತಾರೆ, ಪೇಲ್ ಪಿಂಕ್ ಇಸ್ ನಾಟ್ ಈಕ್ವಲ್ ಟು ಡಾರ್ಕ್ ಪಿಂಕ್ ಅಂತ. ಹಾಗೆ ಲೈಫಲ್ಲೂ ಅಷ್ಟೇ 99% ಇಸ್ ನಾಟ್ ಈಕ್ವಲ್ ಟು 100%. ಆ 99% 100% ಆಗಬೇಕಂದ್ರೆ 1% ಆ್ಯಡ್ ಆಗಬೇಕು. ಆ 1% ಅದೃಷ್ಟ ಅಂದರೆ ಇವಾಗ ಏನೂ ಅಲ್ಲ. ನಾವು ಏನು ಅಂದ್ಕೊಂಡಿದ್ದೀವಲ್ಲ ಹಣೆ ಬರಹ, ಅದೇನೂ ಅಲ್ಲ. ಅದೃಷ್ಟ ಅಂದರೆ ಅವಕಾಶ. ನೀವು ಎಷ್ಟೇ ಕಲೀರಿ, ಬಟ್ ಅದಕ್ಕೆ ನಿಮಗೆ ಅವಕಾಶ ಬೇಕು. ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆ, ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಬೇಕು. ಅವ್ರು ಹೇಳಿದ್ರು JEE ಎಕ್ಸಾಮ್ ಆ ಥರ ತೊಗೊಂಡ್ರು ಎಕ್ಸಾಂಪಲ್. ಬಟ್ ನಾವು ಇನ್ನೊಂದು ಎಕ್ಸಾಂಪಲ್ಲು ತೊಗೋಬೋದು. ಈ ಕಾಲೇಜ್ದಲ್ಲೇ ಓದೋರೊಬ್ಬರು JEE ಎಕ್ಸಾಮ್ ಮಾಡ್ತಾರೆ, 99% ಸಮಥಿಂಗ್ ಆಗುತ್ತೆ. ಅವರಿಗೆ NITK ಸೂರತ್ಕಲ್ಲಲ್ಲಿ ಸಿಗುತ್ತೆ, ಬಟ್ ಅವ್ರಿಗೆ ಬೇಕಾಗಿದ್ದಿದ್ದು CS ಬ್ರಾಂಚ್. ಬಟ್ ಅವ್ರಿಗಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಸಿಗುತ್ತೆ. ಅವ್ರು ಏನು ಮಾಡೋಕ್ಕಾಗತ್ತೆ, ಬಿಟ್ಟು RV ಕಾಲೇಜಿಗೆ ಸೇರ್ಕೋತಾರೆ. ಬಟ್ ಇನ್ನೊಬ್ಬ ಅಲ್ಲಿ 65% ತಕ್ಕೊಂಡು ಸೀಟ್ ಸಿಕ್ಕಿದಲ್ಲದೆ ಅವನಿಗೆ CS ಬ್ರಾಂಚ್ ಸಿಗುತ್ತೆ. ಇದಕ್ಕೇನಂತಾರೆ, ಅವನು ಅಷ್ಟು ಕಷ್ಟಪಟ್ಟು 99% ತೆಗ್ದವನಿಲ್ಲಿ ಅವನು ವಿದ್ಯಾಭ್ಯಾಸನೇ ಮಾಡಿದ್ದ. ಬಟ್ ಅವನು 65% ತೆಗ್ದವನು ಅವನಿಗೆ ಸಿಕ್ತಲ್ಲ. ಬಟ್ ಇವನು ಪಾಪ JEE ಬಿಟ್ಬಿಟ್ಟು RV ಕಾಲೇಜಿಗೆ ಸೇರ್ಕೋಬೇಕಾಯಿತು. ಸೊ ಅದೃಷ್ಟ, ಎಲ್ಲದಕ್ಕೂ ಅದೃಷ್ಟ ಮಾಡಿ ಬಂದಿರಬೇಕು ಅಂತ ಹೇಳ್ತೀನಿ. ಅದೃಷ್ಟದ ಬಗ್ಗೆ ಮಾತನಾಡುವುದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿಕೊಂಡೇ ನೀವು ಬಂದಿದ್ದೀರಿ ಎನ್ನುವುದು ರುಜುವಾತಾಗಿದೆ. ಇನ್ನು ಕರ್ಣನಿಗೆ ವಿದ್ಯಾಭ್ಯಾಸವನ್ನು ನೀಡುವಂತಹ ಸಂದರ್ಭದಲ್ಲಿ ಪರಶುರಾಮರ ಶಿಷ್ಯನಾಗಿ ಸ್ವೀಕೃತನಾಗಿದ್ದಂತಹ ಕರ್ಣ ಅವರ ತೊಡೆಯ ಮೇಲೆ ಮಲಗಿದ್ದಾಗ ಸಾಕ್ಷಾತ್ ಇಂದ್ರನೇ ದುಂಬಿಯಾಗಿ ಬಂದು ಅವರ ತೊಡೆಯನ್ನು ಕೊರೆದದ್ದು. ಯಾಕೆಂದರೆ ಇಂದ್ರನಿಗೊಂದಿತ್ತು ಮನಸ್ಸಿನಲ್ಲಿ, ನನ್ನ ಮಗನಾದ ಅರ್ಜುನನೇ ಒಬ್ಬ ಶ್ರೇಷ್ಠ ಬಿಲ್ವಿದ್ಯಾ ಪಾರಂಗತನಾಗಬೇಕು ಅಂಥೇಳಿ. ಅವನನ್ನು ಮೀರಿಸಿದಂತಹ ಇನ್ನೊಬ್ಬ ಶಿಷ್ಯ ಅಥವಾ ಸಾಧಕ ಇರಬಾರ್ದು ಅನ್ನುವ ನೆಲೆಯಲ್ಲಿ ಇಂದ್ರ ಹಾಗೆ ಮಾಡಿದ್ದು ಒಂದು ವಿಷಯ. ಚೆಂಡು ದಾಂಡಿನ ಪಂದ್ಯಾಟದ ಅಂಗಣದಿಂದ ತೊಡಗಿ ಅದರ ಬಗ್ಗೆಯೂ ಸಾಕಷ್ಟು ಅಧ್ಯಯನವನ್ನು ಮಾಡಿ ಕೊನೆಗೆ ಪುರಾಣಗಳನ್ನು, ಮಹಾಭಾರತದ ಕಥೆಯನ್ನು ಉಲ್ಲೇಖ ಮಾಡಿ ವಾಸ್ತವದ ತರಗತಿಗೆ, ಪ್ರಯೋಗಾಲಯಕ್ಕೆ ಮರಳಿ ತಮ್ಮ ವಿಷಯವನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬೆಸೆದುಕೊಂಡು ಅತ್ಯುತ್ತಮವಾಗಿ ಮಾತನಾಡಿದ್ದೀರಿ. ಈ ಅಧ್ಯಯನ ಹೀಗೆ ಮುಂದುವರಿಯಲಿ. NCERTಯನ್ನು ಕೂಡ ಅಚ್ಚುಕಟ್ಟಾಗಿ ಅಧ್ಯಯನ ಮಾಡುತ್ತಾ ತಮ್ಮ ಅದೃಷ್ಟ ಪರೀಕ್ಷೆಗೆ ನೀವು ಇಳಿಯುವ ಹಾಗೆ ಆಗಲಿ ಅನ್ನುವ ಮಾತಿನೊಂದಿಗೆ ಬಹುಶಃ ಇವರನ್ನು ಸ್ವಾಗತಿಸಬೇಕಾದ್ರೆ ಸ್ವಲ್ಪ ಚಂದದ ಪದವನ್ನೇ ನಾನು ಬಳಸಿದೆ, ಮಂದಸ್ಮಿತ ವದನೆ ಅಂತ. ಆದರೆ ಯಾಕೋ ನಾನು ಅವರನ್ನು ಗಮನಿಸಿದರೆ ಮುಖ ಗಂಟಿಗೆ ಕೂತಿದ್ದಾರೆ. ಬಹುಶಃ ಮನಸ್ಸಿನಲ್ಲಿ ಅವರು ಮನನ ಮಾಡ್ತಾ ಇದ್ದಾರೆ, ಅಧ್ಯಯನಶೀಲೆಯಾಗಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ, ನಾನು ಮುಂದೆ ಏನು ಮಾತಾಡಬೇಕು ಅಂತ. ಏನೇ ಇರಲಿ, ಇದೀಗ ಅಧ್ಯಯನದ ಕುರಿತಾಗಿ ತನ್ನ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ ಹಿತಾರ್ ರವಿ ಇವರು. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತದೆ. ಇದನ್ನು ಹೇಳ್ತಾ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನನ್ನ ವಿಷಯ ಅಧ್ಯಯನ. ಅಧ್ಯಯನ ಎಂದರೆ ಕಲಿಯುವಿಕೆ ಎಂಬರ್ಥ. ಅದೃಷ್ಟವು ವ್ಯಕ್ತಿಯ ನಿಯಂತ್ರಣಕ್ಕೆ ಮೀರಿದ ಯಾದೃಚ್ಛಿಕ ಘಟನೆಗಳು ಮತ್ತು ಅವಕಾಶಗಳನ್ನು ಸೂಚಿಸುತ್ತದೆ. ಆದರೆ ಅಧ್ಯಯನವು ಭವಿಷ್ಯವನ್ನು ತಿಳಿಯುವ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ವಿದ್ಯರಾಜ್ಯ ಸಪೂಜ್ಯತೆ ನತುಧನಂ. ಹೀಗೆ ನಮ್ಮ ನವರಾತ್ರಿ ಹಬ್ಬದಂದು ನಮ್ಮ ಪುಸ್ತಕಗಳನ್ನೆಲ್ಲ ದೇವರ ಮನೆಯ ಮುಂದೆ ಇಟ್ಟು ಪುಸ್ತಕಗಳನ್ನು ಪೂಜಿಸ್ತೀವಿ.
ನನಗೆ ನೀಟ್, KCT, JEE ಮುಂತಾದ ಹಲವಾರು ಪರೀಕ್ಷೆಗಳಲ್ಲಿ ನಾನು ಜಯಶೀಲನಾಗಬೇಕು ಅಂತ ಇಟ್ಟು ಪೂಜಿಸ್ತಾ ಇರಬೇಕಾದ್ರೆ ತಾಯಿ ಬಂದು ತಥಾಸ್ತು ಅಂತ ಹೇಳಿದ ತಕ್ಷಣ ನಾವು ಜಯಶೀಲರಾಗುವುದಿಲ್ಲ. ಅದರ ಬದಲು ನಾವು ಹಗಲು ರಾತ್ರಿ ದುಡಿಬೇಕಾಗುತ್ತೆ, ನಮ್ಮ ಶ್ರಮ ಇರಬೇಕು. ಹೇಳ್ತಾರೆ 1% ಇನ್ಸ್ಪಿರೇಷನ್, 99% ಪರ್ಸ್ಪಿರೇಷನ್ ಅಂತ. ಹೀಗೆ ಒಬ್ಬ ಮನುಷ್ಯ ಕತ್ತಲೆಯಲ್ಲಿ ಹೋಗಿ ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಎಂದು ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಅಯ್ಯೋ ಹುಚ್ಚ ಮೊದಲು ಹಾಕು ಸ್ವಿಚ್ಚ ಅಂತ. ಹೀಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮನುಷ್ಯ ಸಕ್ಸಸ್ಫುಲ್ ಆಗಬೇಕು ಅಂದರೆ ಶಾಸ್ತ್ರೋಕ್ತ ಗುರುಶ್ಚಸ್ತೈವ ಸ್ವತ್ಯಶ್ಚತಿ. ಶಾಸ್ತ್ರತೋ ಅಂದರೆ ಕಷ್ಟಪಟ್ಟು ಓದಬೇಕು, ಗುರುತಶ್ಚೈವ ಅಂದರೆ ಒಳ್ಳೆ ಮಾರ್ಗದರ್ಶಕರಿರಬೇಕು, ಸ್ವತಶ್ಚೈವ ಅಂದರೆ ಬೆವರು ಸುರಿಸಬೇಕು, ಆವಾಗಲೇ ಜಸ ಎನ್ನುವುದು ನಮ್ಗೆ ಸಿಗೋದು. ಸೊ ದೀಸ್ 3 ಸಿದ್ಧಾಯಾಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸರ್ವತ್ರ ಪುರುಷಸ್ತೈವ ನಾ ದೈವಂ ಕದಾಚನ, ವಾಟ್ ಯು ಡಿಸರ್ವ್ ಯು ಡಿಸೈಡ್. ಹೀಗೆ ಇಬ್ಬರು ಹುಡುಗರಿರ್ತಾರೆ. ಇಬ್ಬರು ಕ್ರೀಡೆಯಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಅದೃಷ್ಟವನ್ನು ನಂಬಿದವ, ಆದರೆ ಇನ್ನೊಬ್ಬ ಪ್ರತಿಭೆಯನ್ನು ನಂಬಿದವ. ಆ ಅದೃಷ್ಟವನ್ನು ನಂಬಿದವ ಫುಲ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫುಲ್ ಎಲ್ಲ ರೆಡಿ ಆಗ್ತಾ ಇರ್ತಾನೆ. ಆದರೆ ಅದೃಷ್ಟವನ್ನು ನಂಬಿದವ ಇನ್ನೇನು ಟಿಕೆಟ್ ಎಲ್ಲ ಬುಕ್ ಆಗಿದೆ, ಇನ್ನೇನು ಟೋಕಿಯೋಗೆ ಮರಳಬೇಕು, ಒಲಿಂಪಿಕ್ಸ್ಗೆ ಹೋಗಿ ಆಡಬೇಕು. ಆದರೆ ಅದೃಷ್ಟವನ್ನು ನಂಬಿದವ ಸಮುದ್ರದ ಹತ್ರ ಹೋಗ್ತಾನೆ. ಸಮುದ್ರದತ್ತ ನೋಡ್ತಾ, ಸಮುದ್ರದ ಅಲೆಗಳನ್ನು ನೋಡ್ತಾ ಸಮುದ್ರ ರಾಜನಲ್ಲಿ ಪ್ರಾರ್ಥಿಸ್ತಾನೆ. ಆಗ ಅಭ್ಯಾಸ ಮಾಡಿದವ ಬಂದ್ಬಿಟ್ಟು ಕೇಳ್ತಾನೆ, ಏನಪ್ಪ ಏನು ಮಾಡ್ತಿದ್ಯಾ ಇಲ್ಲಿ? ಆಗ ಆ ಅದೃಷ್ಟವನ್ನು ನಂಬಿದವ ಒಂದು ಹಾಡು ಹೇಳ್ತಾನೆ, ಕಾಣದ ಮೆಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಮೆಡಲನು ಸಿಗಬಲ್ಲೆ ಒಂದು ದಿನ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಇನ್ನೊಬ್ಬ ಹೇಳ್ತಾನೆ, ನೀ ನಾರಿಗಾದೆಯೋ ಅಲೆಮಾನವ ಅಂತ. ಕೇಳೋಕೆ ಎಷ್ಟು ಹಾಸ್ಯವಾಗಿದೆ ಅಲ್ವಾ? ಇದು ನಡೀತಾ ಇರೋದು ನಮ್ಮ ಪ್ರಪಂಚದಲ್ಲಿ. ಇದು ಮಂತ್ರಕ್ಕೆ ಮಾವಿನಕಾಯಿ ಉದುರ್ಬೇಕಂತೆ, ಕಲ್ಲು ಹೊಡೆದ್ರೇ ಮಾವಿನಕಾಯಿ ಉದುರಲ್ಲ, ಇನ್ನು ಮಂತ್ರಕ್ಕೆಲ್ಲ ಉದುರುತ್ತೆ ಅಂದ್ರಿ ಅಲ್ವಾ? ನಾವು ಸ್ಟಡಿ ಹಾಲಲ್ಲಿ ನಿದ್ದೆ ಮಾಡಬೇಕು, ಮಾರ್ಕ್ಸ್ ಮಾತ್ರ ಬರಬೇಕು ಅಲ್ವಾ? ಹಾಗೆ ಒಬ್ಬ ಭಿಕ್ಷುಕ ಇರ್ತಾನೆ. ನಾನು ಪ್ರತಿದಿನ ಮಲ್ಕೊಂಡು ನಾನೊಂದು ದಿನ ಶ್ರೀಮಂತನಾಗ್ತೀನಿ, ನಾನು ಒಳ್ಳೆ ಹುದ್ದೆಗೆ ಸೇರ್ಕೋತೀನಿ ಅಂತ ಕನಸು ಕಾಣ್ತಾ ಇರ್ತಾನೆ. ಆ ಭಿಕ್ಷುಕನದು ಬರೀ ಕನಸ ಅಲ್ಲ, ಅದು ತಿರುಕನ ಕನಸು. ಅದಕ್ಕೆ ಅದೃಷ್ಟ ಈಸ್ ಜಸ್ಟ್ ಎನ್ ಎಕ್ಸ್ಪೆಕ್ಟೇಷನ್, ಬಟ್ ಅಧ್ಯಯನ ಇಟ್ ಈಸ್ ಅ ರಿಯಾಲಿಟಿ. ವಿ ಹ್ಯಾವ್ ಟು ಲಿವ್ ಇನ್ ರಿಯಾಲಿಟಿ. ಅದೇ ನಿಜ. ನಮ್ಮ ಏಕಲವ್ಯರ್ದು ಹೇಳ್ಬೋದು, ಏಕಲವ್ಯ ಒಬ್ಬ ಕಾಡಿನ ಬೇಡ. ಅವನು ಗುರುದ್ರೋಣನಿಂದ ತಿರಸ್ಕೃತನಾಗ್ತಾನೆ. ಆದರೆ ಅವನು ಖೀನತೆಗೆ ಒಳಗಾಗ್ತಾನೆ. ಆದರೆ ಅದನ್ನು ಎದೆಗುಂದದೆ ಅವನು ಶಕ್ತಿಯಿಂದ ಅವನು ಅಧ್ಯಯನ ಮಾಡ್ತಾನೆ. ಅರ್ಜುನನನ್ನೇ ಸೋಲಿಸಿ ಅವನೊಬ್ಬ ಒಳ್ಳೆಯ ಬಿಲ್ಗಾರನಾಗಿ ಹೊರಹೊಮ್ತಾನೆ. ಹಾಗೆ ನಿಜವಾಗಲೂ ಯಶಸ್ಸು ಸಿಗಬೇಕಾದ್ರೆ ಕೈ ಕೆಸರಾಗಬೇಕು, ಆವಾಗಲೇ ನಮ್ಮ ಬಾಯಿ ಮೊಸರಾಗೋದು. ಅದಕ್ಕೆ ನಮ್ಮ DVG ಅವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ಕೇಳಿ. ಮುಟ್ಟಿ ನೋಡು ಅವನ ಮೈ ಕಬ್ಬಿಣ ಗಟ್ಟಿ, ಮುಟ್ಟಿ ನೋಡು ಅವನ ಮೈ ಕಬ್ಬಿಣ ಗಟ್ಟಿ, ಗಟ್ಟಿತನ ಗರುಡಿ ಫಲ ಮಂಕುತಿಮ್ಮ. ಹೀಗೆ ಅಧ್ಯಯನ ಎಂಬುದು ಬರೀ ಶಿಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ನಮ್ಮ ಜೀವನಕ್ಕೂ ಅದು ಅಳವಡಿಕೆ ಆಗ್ಬೋದು. ಈಗ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಪ್ರಸ್ತುತರಾಗಿರೋ ಅವರು. ಹಾಗೆ ಸ್ಟೀಫನ್ ಹಾಕಿನ್, ಥಾಮಸ್ ಎಡಿಸನ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಧೀರೂಭಾಯ್ ಅಂಬಾನಿ, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ನೆಲ್ಸನ್ ಮಂಡೆಲಾ, ಡಾಕ್ಟರ್ BR ಅಂಬೇಡ್ಕರ್, ಮೇರಿ ಕಾಮ್, ಮೈಕಲ್ ಜಾರ್ಡನ್, ಕ್ಯಾಪ್ಟನ್ ಗೋಪಿನಾಥ್, ಫೌಂಡರ್ ಆಫ್ ಏರ್ ಡೆಕ್ಕನ್, ಸುಶೀಲ್ ಕುಮಾರ್, ರೆಸ್ಲರ್ ಚಾಂಪಿಯನ್, ಫಾದರ್ ಆಫ್ ಕ್ರಿಕೆಟರ್ ಎಂದೇ ಪ್ರಸಿದ್ಧರಾದ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು. ಹಾಗೆ ಕಿಂಗ್ ಕೊಹ್ಲಿ ಎಂದೇ ಪ್ರಸಿದ್ಧರಾದ ನಮ್ಮ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು.
Virat Kohli is the renowned Indian cricketer, widely considered as one of the greatest batsmen of modern era and among the best of any time. ಹೀಗೆ ನಮ್ಮ ಟೀಮ್ RCB ಆಗಿರ್ಬೋದು 18 ವರ್ಷಗಳ ಸತತ ಪ್ರಯತ್ನದಿಂದ ಅವರು ಟೀಕೆ ಟಿಪ್ಪಣಿಗಳನ್ನು ಎದುರಿಸಿ ಅವರ ಶ್ರಮದ ಮೂಲಕ ಅಧ್ಯಯನದ ಮೂಲಕ ಜಯಶೀಲರಾಗಿದ್ದಾರೆ. ಇದು ಬರೀ ಅವರ ಸಾಧನೆ ಅಲ್ಲ, ಅದು ಬರೀ ಅವರ ಗೆಲುವು ಅಲ್ಲ, ಇದು ನಮ್ಮೆಲ್ಲರ ಗೆಲುವು, ಇದು ನಮ್ಮೆಲ್ಲರ ಹೆಮ್ಮೆ. ಅಷ್ಟೇ ಅಲ್ಲ, ನಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಮ್ಮ ಡಾಕ್ಟರ್ ಸುಧಾಕರ ಶೆಟ್ಟಿ ಸರ್ ಇವರು ಕೂತಿದ್ದಾರೆ. ಇವರು ನಮಗೆ ಸ್ಫೂರ್ತಿದಾಯಕರು. ತನ್ನ ಅಧ್ಯಯನದ ಮೂಲಕ ಅನುಭವಗಳನ್ನು ಗಳಿಸಿ ಆ ಅನುಭವದಿಂದ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸಿ ಅವರನ್ನು ಅಧ್ಯಯನಶೀಲರನ್ನಾಗಿಸಿದ ನಿಮ್ಮೆಲ್ಲರ ಸುಧಾಕರ ಶೆಟ್ಟಿ ಸರ್ ನಮ್ಮ ಸ್ಫೂರ್ತಿ. ನನಗೆ ನಮ್ಮ ತಂದೆಯವ್ರು ಹೇಳಿದ ನೆನಪಾಗುತ್ತೆ. ಆಸ್ತಿ, ಅಂತಸ್ತು, ಅಧಿಕಾರ, ಮತ್ತೊಂದು ಮಗದೊಂದೆಲ್ಲ ಯಾರು ಬೇಕಾದ್ರೂ ಕಳೆದುಕೊಂಡು ಹೋಗ್ಬೋದು. ಆದರೆ ವಿದ್ಯೆ, ಅಧ್ಯಯನ, ಪ್ರತಿಭೆ ಅನ್ನೋದು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ಕೈಯಲ್ಲಿರುವ ರೇಖೆಗಳನ್ನು, ಕಾಣದ ಹಣೆಬರಹವನ್ನು ನಂಬಿ ಜೀವನ ಸಾಗಿಸುವುದಕ್ಕಿಂತ ನಿಜವಾದ ಪ್ರತಿಭೆ ಇದ್ದರೆ ಅವಕಾಶ ನಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಸೋಮಾರಿತನ ಬಿಟ್ಟಾಗಲೇ ಸರಿತನದ ಕನಸು ನಿಜವಾಗುವುದು. ಅದಕ್ಕೆ ಅಧ್ಯಯನದಿಂದ ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಎಂದು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಹುಶಃ ತುಸು ದೀರ್ಘವಾದ ಅಧ್ಯಯನ ಮಾಡಿದ ಕಾರಣದಿಂದಾಗಿ ಅದು ಅಧ್ಯಯನವಾಯಿತೋ ಏನೋ. ಇರಲಿ, ತಪ್ಪುಗಳನ್ನೆಲ್ಲ ಮನ್ನಿಸಿಕೊಂಡು ಅಧ್ಯಯನದ ಪದವನ್ನು ಸರಿಯಾಗಿ ಬಳಸಿ ಎನ್ನುವಂತಹ ಒಂದು ಸಣ್ಣ ಕಿವಿಮಾತನ್ನು ಹೇಳಿಕೊಂಡು, ಬದುಕು ಎನ್ನುವುದು ನವರಸಗಳ ಸಮಪಾಕ. ಯಾವುದೂ ಹೆಚ್ಚಾಗಬಾರ್ದು, ಯಾವುದೂ ಕಡಿಮೆ ಆಗಬಾರ್ದು. ಸಾಹಿತ್ಯ, ಸಂಗೀತಗಳು ಮಿಳಿತವಾದಾಗ ಬಹುಶಃ ಶ್ರೋತೃಗಳಾದವರಿಗೆ ಕೇಳುವುದಕ್ಕೆ ಇನ್ನೂ ಸಂತೋಷವಾಗ್ತದೆ, ಆನಂದವಾಗ್ತದೆ. ತಮ್ಮ ಮಾತಿನಲ್ಲಿ ಕಥೆಗಳನ್ನು, ಕವಿತೆಗಳನ್ನು ಹೆಣೆದುಕೊಂಡು ಅಧ್ಯಯನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದಂಥ ಹಿತಾ ರವಿ ಇವರು ಮೊಗದಲ್ಲಿ ಆ ಹಿತವಾದ ನಗು ಇಲ್ಲದಿದ್ದರೂ ಮಾತಿನಲ್ಲಿ ಹಾಸ್ಯದ ಹೊನಲನ್ನಂತೂ ಹರಿಸಿದ್ದಾರೆ ಎನ್ನುವ ಭಾವನೆಯೊಂದಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮಾತಿನ ಮಂಟಪದ ವೇದಿಕೆ ನಿಧಾನವಾಗಿ ಕಾವೇರ್ತಾ ಇದೆ, ಬಿಸಿ ಹೆಚ್ಚಾಗ್ತಾ ಇದೆ. ಅಧ್ಯಯನದವರು ತಮ್ಮನ್ನು ಸಮರ್ಥವಾಗಿ ಜಸ್ಟಿಫಿಕೇಷನ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ, ಈ ಕಡೆ ಅದೃಷ್ಟದ ಬಾಗಿಲಿನಲ್ಲಿ ನಿಂತಿರೋರು ಏನು ಮಾತಾಡ್ತಾರೆ ಎನ್ನುವಂತಹ ಕುತೂಹಲವು ನಮಗೆ ಹೆಚ್ಚಾಗ್ತಾ ಇದೆ. ಇದೀಗ ಅದೃಷ್ಟದ ಕುರಿತಾಗಿ ದಿಗಂತ್ ಪ್ರಸಾದ್ ಇವರ ಉತ್ತರ ಏನು ಅಂತ ಕೇಳೋಣ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಚರ್ಚಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತಂದೆ ತಾಯಿಗಳನ್ನು ವೃದ್ಧಮಂದಿರದಲ್ಲಿ ಸ್ಮರಿಸಿಕೊಳ್ತೇನೆ. ಕ್ಷೇತ್ರದ ಆರಾಧ್ಯ ದೇವರಾದಂಥ ಮಹಾಗಣಪತಿಯನ್ನು ಹಾಗೂ ನಾಗದೇವರನ್ನು ಸ್ಮರಿಸಿಕೊಳ್ತಾ, ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಸಜ್ಜನರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ನನ್ನೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇರುವಂತಹ ಎಲ್ಲ ಅದೃಷ್ಟಶಾಲಿಗಳಿಗೂ ಮೊದಲು ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ಯಾಕಂತಂದರೆ ಯಾರೂ ಸುಮ್ಮನೆ ಬಂದಿರೋದಿಲ್ಲ ಇಲ್ಲಿಗೆ. ಈ ಅವಕಾಶ ಯಾವುದು ಪೂರ್ವ ನಿಯೋಜಿತ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಅದೃಷ್ಟ. ನಾನು ಯಾವ ಪೂರ್ವ ನಿಯೋಜಿತವಾಗಿ ನಾನು ಯಾವುದನ್ನು ತಯಾರಿ ಮಾಡ್ಕೊಂಡು ಬಂದವನಲ್ಲ. ಯಾಕಂದರೆ ಅಲ್ಲಿ ಏನು ಅನಿಸುತ್ತೋ ಅದನ್ನೇ ಹೇಳಬೇಕು ಅಂತ ಬಂದವ ನಾನು. ಈ ಅವಕಾಶ ಸಿಕ್ಕಿರೋದೊಂದು ಅದೃಷ್ಟ. ಯಾಕಂಗಂತ ಅಂದೆ ಅನ್ನೋದಾದರೆ, ನನಗೆ ಗೊತ್ತಿರಲಿಲ್ಲ. ಹೌದು, ಅವಕಾಶ ಸಿಕ್ಕ ಮೇಲೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೋದು. ಆದರೆ ಅವಕಾಶ ಅನ್ನೋದು ಸಿದ್ಧತೆಯಿಂದ ಸಿಕ್ಕಲಿಲ್ಲ ನನಗೆ, ಅದು ಅದೃಷ್ಟದಿಂದನೇ ಸಿಕ್ತು ಅಂತ ನಂಬಿದವನು. ಈಗ ಹಲವಾರು ಕಡೆ ಅದೃಷ್ಟ ಕೈ ಹಿಡ್ದಿರೋದಕ್ಕೆ ಇವತ್ತು ನಾನು ಇಲ್ಲಿರೋದು. ಆದ್ದರಿಂದ ನಾನು ಇವತ್ತು ಅದೃಷ್ಟದ ಪರವಾಗಿ ಮಾತಾಡ್ತೀನಿ. ಅದೃಷ್ಟದ ಪರವಾಗಿ ಮಾತಾಡಲಿಕ್ಕೆ ಮುಂಚೆ ಒಂದು ಚಿಕ್ಕ ಕತೆ ನಮ್ಮ ಜಾನಪದದಲ್ಲಿ ಬರ್ತಕ್ಕಂಥದ್ದು. ಹೇಗಿದ್ದರೂ ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳನ್ನು ತಿಳಿಸ್ತೇನೆ. ಗಣೇಶನ ಒಂದು ಜಾನಪದ ಕತೆ, ಜಾನಪದರು ಹೇಳ್ತಾರೆ ಗಣೇಶನ ಕಥೆಯನ್ನು. ನಮಗೆಲ್ಲರಿಗೂ ಗೊತ್ತು, ಗಣೇಶ ಬ್ರಹ್ಮಚಾರಿ ಅಂತ. ಆತ ಮದುವೆ ಆಗಲಿಲ್ಲ, ಆತ ಬ್ರಹ್ಮಚಾರಿಯಾಗಿ ಉಳಿದ ಅಂತ ನಾವೆಲ್ಲ ಕೇಳಿದ್ದೇವೆ. ಆದರೆ ಗಣೇಶಂದು ಮದುವೆ ಕತೆ ಕೇಳಿರಲಿಕ್ಕಿಲ್ಲ ಭಾಳ ಜನ. ಹೌದು,
ಇದು ನಮ್ಮ ಜನಪದದಲ್ಲಿ ಉಲ್ಲೇಖ ಆಗುತ್ತೆ, ಪುರಾಣದಲ್ಲಿ ಉಲ್ಲೇಖ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಜನಪದರು ಹೇಳ್ತಾರೆ. ಹೀಗೆ ಒಂದಿನ ಏನಾಯಿತು, ಗೌರಿ ಗಣೇಶನ ತಾಯಿ ಯೋಚನೆ ಮಾಡ್ತಾಳೆ, ನನ್ನ ಮಗನ ಮದುವೆ ವಯಸ್ಸಿಗೆ ಬಂದ, ಅವನಿಗೂ ಮದುವೆ ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ಜಗತ್ತಿನ ಅತ್ಯಂತ ಇಬ್ಬರು ಸುಂದರ ಸ್ತ್ರೀಯರನ್ನು ಹುಡ್ಕೊಂಡು ಬರ್ತಾಳೆ ಗೌರಿ. ಇಬ್ಬರ ಹೆಸರು ಸಿದ್ಧಿ ಬುದ್ಧಿ ಅಂತ, ಇಬ್ಬರು ಸಿದ್ಧಿ, ಇನ್ನೊಬ್ಳು ಬುದ್ಧಿ. ಇವರಿಬ್ಬರನ್ನ ಗಣೇಶನಿಗೆ ಮದುವೆ ಮಾಡಬೇಕು ಅಂತ ಗೌರಿ ಹುಡ್ಕೊಂಡು ಬರ್ತಾಳೆ. ತ್ರಿಪುರ ಸುಂದರಿಯರವರಿಬ್ಬರು ಗಣೇಶನ ಮದುವೆ ಆಗಬೇಕು ಅಂದರೆ ಸುಮ್ಮನೆ ಅಲ್ಲ, ಅದು ಹುಡ್ಕೊಂಡು ಬರ್ತಾರೆ. ಈಗ ಇನ್ನೇನು ಅವ್ನು ಗಣೇಶನ ಮದುವೆ ಪ್ರಾರಂಭ ಆಗಬೇಕು ಅಂತ ಸಂದರ್ಭದಲ್ಲಿ ಗಣೇಶನ ಮದುವೆಗೆ ಅವನ ಸ್ನಾನ ಮಾಡಿಸ್ಬೇಕಲ್ಲ, ಸ್ನಾನ ಮಾಡಿಸ್ಬೇಕಂತ ಬಿಸಿ ಬಿಸಿ ನೀರನ್ನು ತಗೊಂಬರ್ತಾಳೆ ಗೌರಿ. ಅರ್ಶಿನ ಶಾಸ್ತ್ರವನ್ನು ಮಾಡಬೇಕಾಗಿತ್ತು. ಆವಾಗ ಗಂಗಾ ಮಾತೆ ಬರ್ತಾಳೆ. ಅಲ್ಲ ಗಂಗಾ ಮತ್ತು ಗೌರಿ ಅಕ್ಕ ತಂಗಿ ಅನ್ನೋದು ನಾವೆಲ್ಲ ಕೇಳಿದ್ದೇವೆ ಪುರಾಣದಲ್ಲಿ. ಅಲ್ಲಮ್ಮ ತಾಯಿ, ನನ್ನ ಮಗಂದೇ ಮದುವೆ ಆಗಿಲ್ಲ, ನನ್ನ ಮಗ ಭೀಷ್ಮನೇ ಬ್ರಹ್ಮಚಾರ್ಯಾಗಿ ಉಳಿದಿದ್ದಾನೆ, ಅವನ ಮದುವೆ ಆದಮೇಲೆ ನೀನು ಗಣೇಶನ ಮದುವೆಯನ್ನು ಮಾಡಬೇಕು, ನೀನು ಹಾಗೆ ಅವನ ಮದುವೆ ಆಗದೆ ನೀನು ಗಣೇಶನ ಮದುವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಗೌರಿ ಅಂತಾಳೆ, ಇಲ್ಲಮ್ಮ ಅದು ಸಾಧ್ಯ ಇಲ್ಲ, ನಿನ್ನ ಮಗ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿ ಬಂದವನು, ಅವನ ಪ್ರತಿಜ್ಞೆ ಮುರಿಯೋದಿಲ್ಲ ಅನ್ನೋದು ನನಗೆ ಗೊತ್ತು, ಆದ್ದರಿಂದ ನನ್ನ ಮಗನ ಮದುವೆಯನ್ನು ಮಾಡ್ಲಿಕ್ಕೆ ಬಿಡು ಅಂತ. ಇಲ್ಲ ಅಂತಾಳೆ ಗಂಗಾ ಮಾತೆ, ನಾನು ಬಿಡೋದಿಲ್ಲ ಮದುವೆ ಆಗೋದಕ್ಕೆ, ನಾನು ಇಡೀ ಭೂಮಿಯಲ್ಲೇ ಒಂದು ಹನಿ ನೀರು ಸಿಗದಾಗ ಮಾಡ್ತೀನಿ, ನಿನ್ನ ಮಗನ ಅದು ಹೇಗೆ ಮದುವೆ ಮಾಡ್ತೀನಿ ನಾನು ನೋಡ್ತೀನಿ ಅಂತ ಗಂಗಾ ಮಾತೆ ಪ್ರತಿಜ್ಞೆ ತೊಟ್ಟು ನಿಲ್ತಾಳೆ. ಆಗ ಅಲ್ಲಿಗೆ ಗಣೇಶನ ಮದುವೆ ಅರ್ಧಕ್ಕೆ ನಿಲ್ತದೆ ಅನ್ನೋದು ನಮ್ಮ ಜನಪದದಲ್ಲಿ ಬರೋ ಕತೆ. ಅಲ್ಲಿ ನಾರದರು ಬಂದು ಕೇಳ್ತಾರೆ ಗಣೇಶನ, ಅಲ್ಲಪ್ಪ ಮದುವೆ ಆಗಬೇಕು ಅಂತ ಮದುಮಗ ತಯಾರಾಗಿ ನಿಂತಿದ್ದಿ, ಪಾಪ ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ನೋಡು, ನಿನಗೆ ಹೆಣ್ಣು ಇಬ್ಬರು ತ್ರಿಪುರ ಸುಂದರಿಯರನ್ನೇ ನಿನ್ನ ತಾಯಿ ಹುಡ್ಕೊಂಡು ಬಂದಿದ್ಲು, ಆದರೂ ನಿನ್ಗೆ ಮದುವೆ ಆಗೋ ಅದೃಷ್ಟ ಇಲ್ಲ ಅಂತ ನಾರದರು ಗಣೇಶನಿಗೆ ತಮಾಷೆ ಮಾಡಿದಾಗ ಗಣೇಶ ಹೇಳ್ತಾನೆ, ಹೌದು ನನ್ನ ದುರಾದೃಷ್ಟ, ಏನು ಮಾಡಲಿ, ಪಡ್ಕೊಂಬಂದಿಲ್ಲ ನಾನು ಮದುವೆ ಆಗೋ ಯೋಗನ ಅಂತ ಹೇಳ್ತಾರೆ ಗಣೇಶ. ಇದೊಂದು ಪುಟ್ಟ ಒಂದು ಉದಾಹರಣೆ ನಾನು ಹೇಳಿದಷ್ಟೇ. ಹೀಗೆ ಅದೃಷ್ಟದ ಬಗ್ಗೆ ಮಾತನಾಡ್ತಾ ಹೋಗ್ಬೇಕಂದ್ರೆ ತುಂಬ ಉದಾಹರಣೆಗಳು ನನಗೂ ಸಿಗ್ತವೆ. ಅದೃಷ್ಟದ ಬಗ್ಗೆ ಮಾತಾಡಬೇಕು ಅಂದರೆ ಅದೃಷ್ಟದ ಬಗ್ಗೆ ಒಂದು ಸುಂದರವಾದ ವ್ಯಾಖ್ಯಾನವನ್ನು ಒಬ್ಬ ರೋಮ್ ದೇಶದ ಒಬ್ಬ ಫಿಲಾಸಫರ್ ಹೇಳ್ತಾರೆ. ದ ಲಕ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಯುವರ್ ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ ಅಂತ. ಇಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಈ ಅದೃಷ್ಟ ಅಂತಕ್ಕಂಥದ್ದು ಹೊರಗಿಂದ ಬರುವಂಥದ್ದು ಅಲ್ಲ, ಅದು ನಮ್ಮ ತಪ್ಪು ಕಲ್ಪನೆ. ಭಾರತೀಯ ತತ್ವಚಿಂತನೆಯಲ್ಲಿ ನಾವೆಲ್ಲ ಹಂಗೆ ಭಾವಿಸಿದ್ದೇವೆ, ಏನೋ ದೈವ ಪೂಜೆ ಮಾಡಿದರೆ ಅಥವಾ ಇನ್ಯಾರೋ ಆಶೀರ್ವಾದ ಶಾಪಗಳಿಂದ ನಮ್ಮ ಅದೃಷ್ಟ ನಿಯೋಜಿತವಾಗುತ್ತೆ ಅಂತಕ್ಕಂಥದ್ದು ನಮ್ಮ ತಪ್ಪು ಕಲ್ಪನೆ. ನನ್ನ ಪ್ರಕಾರ ಮತ್ತು ಅವರು ಸೆನೆಕಾ ಅಂತಕ್ಕಂಥ ಫಿಲಾಸಫರ್ ಹೇಳಿರೋ ಪ್ರಕಾರ ಏನು ಅಂದರೆ, ಅದೃಷ್ಟ ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಲ್ಲದೆ ಪೂರ್ವ ತಯಾರಿ ಇಲ್ಲದಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಬಂದು ಒದಗುವ ಅವಕಾಶವೇ ಅದೃಷ್ಟ ಅಂತ. ಇದು ಕೇವಲ ನಾನು ಹೇಳ್ತಿರೋ ಮಾತಲ್ಲ, ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿರ್ತಕ್ಕಂಥ ಮಾತು. ಎಷ್ಟೇ ಆದರೂ ವಿಜ್ಞಾನದ ವಿದ್ಯಾರ್ಥಿ ಆದ ನಾನು ವೈಜ್ಞಾನಿಕವಾಗಿ ಮಾತಾಡೋದು ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ವೈಜ್ಞಾನಿಕವಾಗಿ ಅದೃಷ್ಟದ ಕುರಿತಾಗಿ ಭಾಳ ಸಂಶೋಧನೆಗಳು ಮಾಡ್ತವೆ. ಲಕ್ ಅನ್ನೋದು ಇದೆಯಾ ಅನ್ನೋದನ್ನು ಭಾಳ ಜನ ಯೋಚನೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಮನಃಶಾಸ್ತ್ರಜ್ಞರೆಲ್ಲ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡ್ತಾರೆ. ಆವಾಗ ರಿಚರ್ಡ್ ವೈಸ್ಮ್ಯಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಅದೃಷ್ಟ ಅನ್ನೋದ್ರ ಬಗ್ಗೆ ಬಹಳ ಆಸಕ್ತಿ ಬರುತ್ತೆ. ಅದರ ಹಿಂದೆ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಹೌ ಕ್ಯಾನ್ ಐ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಲಕ್ಕಿ ಆ್ಯಂಡ್ ಅನ್ಲಕ್ಕಿ ಪೀಪಲ್ ಅಂತ ಅವರು ಯೋಚನೆಯನ್ನು ಮಾಡ್ತಾರೆ. ಆವಾಗ ಅವ್ರು ಕಂಡುಕೊಂಡ ಒಂದು ಸತ್ಯ ಏನಂದರೆ, ಲಕ್ ನೆವರ್ ಲೈಸ್ ಔಟ್ಸೈಡ್, ಲೈಸ್ ವಿತಿನ್ ಅಸ್ ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ. ಅಷ್ಟೆಲ್ಲ ತುಂಬ ಜನಗಳ ಒಂದು ಸಂದರ್ಶನವನ್ನು ಮಾಡಿದ ಮೇಲೆ ಅವ್ರು ಅದ್ಭುತವಾದ ಮಾತು ಹೇಳ್ತಾರೆ. ಲಕ್ ಈಸ್ ನಥಿಂಗ್ ಬಟ್ ಯುವರ್ ವಿಲ್ ಪವರ್ ಅಂತ ಹೇಳ್ತಾರೆ. ಅಂದರೆ ಆ ವಿಲ್ ಪವರ್ ಅನ್ನೋದು ಯಾವ ಅಧ್ಯಯನದಿಂದ ಬರುವಂಥದ್ದಲ್ಲ. ವಿಲ್ ಪವರ್, ಇಚ್ಛಾಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲೇ ಸ್ಫುರಿಸುವಂಥದ್ದು. ಅದನ್ನು ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ, ಅನಿರೀಕ್ಷಿತವಾಗಿ ಬಂದ ಅವಕಾಶಗಳನ್ನು ಆ ಇಚ್ಛಾಶಕ್ತಿಯ ಮೂಲಕ ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಅದು ಅವರಿಗೆ ಅದೃಷ್ಟ ಆಗಿ ಪರಿಣಮಿಸುತ್ತೆ. ಯಾರು ಅದನ್ನು ಬಳಸ್ಕೊಳ್ಳೋದಿಲ್ವೋ ಅದು ಅವರಿಗೆ ದುರಾದೃಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೀಗೆ ಪುರಾಣದಲ್ಲೂ ಅದ್ಭುತವಾದಂಥ ಉದಾಹರಣೆಗಳನ್ನು ನಾವು ನೋಡ್ಬೋದು ಬಂಧುಗಳೇ. ಆಗಲೇ ಅವ್ರು ಹೇಳಿದರು ಕರ್ಣನ ಉದಾಹರಣೆ. ಕರ್ಣನಿಗೆ ಎಷ್ಟೆಲ್ಲ ಕಡೆ ದುರಾದೃಷ್ಟಗಳ ಒಂದು ಸುರಿಮಳೆ ಸುರಿಯಿತು ಅಂದರೆ, ಅದೃಷ್ಟ ರೂಪದಲ್ಲಿ ಬರಬೇಕಾದಂಥ ಕ್ಷತ್ರಿಯ ಧರ್ಮ ಅವನಿಗೆ ಸಿಗಲಿಲ್ಲ. ಕೊನೆಗೆ ತಾಯಿಯ ಪ್ರೀತಿ ಅದೃಷ್ಟ ರೂಪದಲ್ಲಿ ಸಿಗಬೇಕಾಗಿತ್ತು, ಅದೂ ಸಿಗಲಿಲ್ಲ. ಹೀಗೆ ಅದೃಷ್ಟವಾಗಿ ಸಿಗಬೇಕಾದಂಥ ಎಲ್ಲ ವಿಚಾರಗಳನ್ನು ಅವು ದುರಾದೃಷ್ಟವಾಗಿಬಿಟ್ಟು ಕರ್ಣನ ಜೀವನದಲ್ಲಿ ಅವನ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡ್ತು. ಕೊನೆಗೂ ಕೆಟ್ಟ ಸಾವನ್ನು ಅನುಭವಿಸ್ಬಿಟ್ಟ. ಆದರೂ ವೀರಮರಣವನ್ನು ಹೊಂದಿದ ಅಂತಕ್ಕಂಥದ್ದೊಂದು ಖುಷಿ ಅಷ್ಟೆ. ನಾವೆಲ್ಲ ಸುಧಾಮ ಕುಚೇಲನ ಕಥೆಯನ್ನು ಕೇಳಿದ್ದೇವೆ. ಕುಚೇಲ ತುಂಬ ಬಡವ, ಕೃಷ್ಣನ ಮಿತ್ರ, ತುಂಬ ಜ್ಞಾನಿಯವನು, ತುಂಬ ಕೃಷ್ಣನಷ್ಟೇ ಜ್ಞಾನ ಉಳ್ಳವನಾಗಿದ್ದ. ಮನೇಲಿ ತುಂಬ ಬಡತನ. ಹೆಂಡತಿ ಹೇಳಿದ್ಲು, ಅಂಥ ಮಿತ್ರನೇ ಇಟ್ಕೊಂಡಿದ್ದೀಯಾ ನೀನು, ಕೃಷ್ಣನ ಹತ್ರ ಕೇಳಬಾರ್ದಾ ಅಂತ ಹೇಳ್ತಾಳೆ. ಇಲ್ಲ, ಅವನು ನನ್ನ ಮಿತ್ರ, ಅವನ ಹತ್ರ ಕೇಳೋದು ಸರಿ ಇರೋದಿಲ್ಲ, ಮಿತ್ರತ್ವದಲ್ಲಿ ವ್ಯವಹಾರ ಬರಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತಾನೆ ಸುಧಾಮ. ಆವಾಗ ಹೇಳ್ತಾಳೆ, ಇಲ್ಲ ಹೋಗು ಕೇಳ್ಬಾ ಪರವಾಗಿಲ್ಲ ಅಂತ ಹೆಂಡತಿ ತುಂಬ ಒತ್ತಾಯ ಮಾಡ್ತಾಳೆ.
ಆಯಿತು ಒಪ್ಕೊಂಡು ಹೋಗ್ತಾನೆ. ಆದರೂ ಅವ್ನ ಮನಸ್ಸಲ್ಲಿ ಯಾವ ಸಿದ್ಧತೆಯೂ ಮಾಡ್ಕೊಂಡಿರೋದಿಲ್ಲ, ನಾನು ಕೃಷ್ಣನ ಹತ್ರ ಈ ಥರ ಕೇಳಬೇಕು ಅಂತ. ನಿಸ್ವಾರ್ಥ ಮನಸ್ಸಿನಿಂದ ಮಿತ್ರನ ನೋಡಕ್ಕೆ ಹೋಗ್ತಾ ಇದ್ದೇನೆ ಅಂತಕ್ಕಂಥ ಒಂದು ಸಾರ್ಥಕ ಭಾವದಿಂದ ಆತ ಕೃಷ್ಣನ ಅರಮನೆ ಹತ್ರ ಧಾವಿಸ್ತಾನೆ. ಆಗ ಕೃಷ್ಣನ ಹತ್ರ ಹೋದ ತಕ್ಷಣ ಕೃಷ್ಣ ಅವನು ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ತಾನೆ. ಅವನನ್ನು ವಿಚಾರಿಸ್ತಾನೆ, ಎಲ್ಲ ಆರೋಗ್ಯವನ್ನು ವಿಚಾರಿಸಿದಾಗ ಮಾತಾಡಿಕೊಂಡು ಹೆಂಡತಿ ಅವಲಕ್ಕಿ ಅಂತ ಕೃಷ್ಣನಿಗೋಸ್ಕರ, ಕೃಷ್ಣನಿಗೆ ತುಂಬ ಇಷ್ಟ ಅಂತ ಅವಲಕ್ಕಿಯನ್ನು ಕೊಟ್ಟು ಕಳಿಸಿರ್ತಾಳೆ, ಅದನ್ನು ಕೊಡ್ತಾನೆ. ತುಂಬ ರುಚಿಯಾಗಿದೆ ಅಂತೇಳಿ ತಿಂದು ಕೃಷ್ಣ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಾಗ ಆಶ್ಚರ್ಯ ಸುಧಾಮನಿಗೆ. ಅವನ ಜೋಪಡಿ ಇದ್ದಿದ್ದು ದೊಡ್ಡ ಅರಮನೆ ಆಗಿಬಿಟ್ಟಿದೆ, ಅಲ್ಲಿ ಹೆಂಡತಿ ಮಕ್ಕಳೆಲ್ಲ ಫುಲ್ಲು ತುಂಬ ಐಶ್ವರ್ಯದಿಂದ ನಲಿದಾಡ್ತಾ ಇರೋದು ನೋಡಿ ಭಾಳ ಸಂತೋಷ ಆಯಿತು. ಇದೆಲ್ಲ ಹೇಗೆ ಬಂತು, ನಾನೇನು ಕೃಷ್ಣನ ಹತ್ರ ಕೇಳಲೇ ಇಲ್ವಲ್ಲ ಅಂತ ಹೇಳ್ತಾನೆ. ಹೀಗೆ ಸುಧಾಮನಿಗೆ ಕೃಷ್ಣನಂತ ಮಿತ್ರ ಸಿಕ್ಕಿದ ಅದೃಷ್ಟ ಒಂದು. ಅವನು ಏನು ಪ್ರಿಪೇರ್ ಆಗಿ ನಾನು ಫ್ರೆಂಡ್ ಮಾಡ್ಕೋಬೇಕು ಅಂತ ಹೋದವನಲ್ಲ, ಅವನಿಗೆ ಅವನ ಜ್ಞಾನ ಅಷ್ಟಿತ್ತು, ಅವನಿಗೆ ಕೇಳ್ಬೋದಾಗಿತ್ತು. ಎಷ್ಟೋ ವಿಧವಾಗಿ ಕೃಷ್ಣನ ಒಲಿಸಿ ಆತ ಅವನು ಒಲಿಸ್ಕೊಳ್ಬೋದಿತ್ತು ಕೃಷ್ಣನ, ಆದರೆ ಆತ ಮಾಡಲಿಲ್ಲ. ನಿಸ್ವಾರ್ಥವಾಗಿ ಯಾವುದೇ ಸಿದ್ಧತೆ ಮಾಡ್ಕೊಳ್ಳದೆ ಹೋಗಿ ಅವನ ಅದೃಷ್ಟದಿಂದ, ಅವನ ಮಿತ್ರನ ಅದೃಷ್ಟದಿಂದ ಅವನು ಸಂಪತ್ತನ್ನು ಗಳಿಸ್ಕೊಂಡು ಬಂದ. ಅದಕ್ಕೆ ಡುಂಡಿರಾಜರು ಒಂದು ಅದ್ಭುತವಾದ ಅನಿಗವನ ಹೇಳ್ತಾರೆ. ಸುಧಾಮನ ಹೆಂಡತಿಯು ಕೊಟ್ಟು ಕಳಿಸಲು ಕೃಷ್ಣನಿಗಾಗಿ ಅವಲಕ್ಕಿ, ಸುಧಾಮನ ಹೆಂಡತಿ ಕೃಷ್ಣನಿಗಾಗಿ ಕೊಟ್ಟು ಕಳಿಸಲು ಅವಲಕ್ಕಿ. ಕೃಷ್ಣನ ಬಳಿ ಹೋದಾಗ ಅವನಿಗೆ ಎಲ್ಲ ದೊರಕಿತು, ಯಾಕೆಂದರೆ ಅವನು ಲಕ್ಕಿ. ಕೃಷ್ಣನ ಬಳಿ ಹೋದಾಗ ಅವನಿಗೆ ಎಲ್ಲ ದೊರಕಿತು, ಯಾಕೆಂದರೆ ಅವನು ಲಕ್ಕಿ. ಹೀಗೆ ಅದ್ಭುತವಾದ ಉದಾಹರಣೆಗಳನ್ನು ನಾವು ನೋಡ್ಬೋದು. ವಿಜ್ಞಾನ ಜಗತ್ತು ಕಂಡಂಥ ಒಬ್ಬ ಸರ್ವಶ್ರೇಷ್ಠ ವಿಜ್ಞಾನಿ, ಬೆನ್ಝೀನ್ ಅಂತಕ್ಕಂಥ ರಸಾಯನವನ್ನು ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಸ್ತಕ್ಕಂಥ ವಿಜ್ಞಾನಿ ಎಲ್ಲರಿಗೂ ಗೊತ್ತಿರಬಹುದು, ಬೇರೆ ಯಾರೂ ಅಲ್ಲ, ಆತ ಮೈಕೆಲ್ ಫ್ಯಾರಡೆ ಜೀವನ ವೃತ್ತಾಂತವೂ ಒಂದು ಅದ್ಭುತವಾದ ಕಥೆ. ಆತ ತುಂಬ ತಿಳ್ಕೊಂಡವ್ರೇನಲ್ಲ, ಇನ್ನು ಓದಬೇಕು ಅನ್ನೋ ಹಂಬಲ ಇರತಕ್ಕಂಥ ಪುಟ್ಟ ಬಾಲಕ, ತನ್ನ ತಂದೆಯ ಬುಕ್ ಬೈಂಡಿಂಗ್ ಕಂಪನಿ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗ. ಕೆಲಸ ಮಾಡ್ತಾ ತನಗೆ ತುಂಬ ಆಸಕ್ತಿ, ಓದಬೇಕು ಅಂತ. ಆದರೆ ಪಾಪ ಏನು ಅದೃಷ್ಟ ಇಲ್ಲ, ಬಡವ್ರ ಮನೇಲಿ ಹುಟ್ಟಿದ್ದಾನೆ, ಏನೂ ಮಾಡೋಂಗಿಲ್ಲ. ಆದರೂ ಏನೋ ಓದಬೇಕು ಅನ್ನೋಕ್ಕಂಥ ಒಂದು ಆಸಕ್ತಿ ಅವನಿಗೆ. ವಿಜ್ಞಾನದ ಪುಸ್ತಕಗಳನ್ನು ಅಲ್ಲಿ ಓದ್ತಾ ಇರ್ತಕ್ಕಂಥ ಹುಡುಗ. ಒಮ್ಮೆ ಅವನ ಬೈಂಡಿಂಗ್ ಶಾಪ್ಗೆ ಒಬ್ಬ ಡ್ಯಾವಿ ಅಂತಕ್ಕಂಥ ವಿಜ್ಞಾನಿ, ರಸಾಯನಶಾಸ್ತ್ರಜ್ಞರು ಬರ್ತಾರೆ. ಬಂದಾಗ ಹೇಳ್ತಾರೆ, ಹುಡುಗನ ಆಸಕ್ತಿಯನ್ನು, ಚುರುಕುತನವನ್ನು ನೋಡಿ ಭಾಳ ಇಷ್ಟ ಆಗುತ್ತೆ ಅವ್ರಿಗೆ. ಏನಪ್ಪ ನೀನು ಇಂಥ ಬಡವ್ರ ಮನೇಲಿ ಹುಟ್ಟಿ ಇಷ್ಟು ಚೆನ್ನಾಗೆಲ್ಲ ತಿಳ್ಕೊಂಡಿದ್ದೀಯಲ್ಲ, ನೀನು ನನ್ನ ಜೊತೆ ಬರ್ತೀಯ, ನಿನಗೊಂದು ಒಳ್ಳೆ ಭವಿಷ್ಯ ಕೊಡ್ತೀನಿ ನಾನು ಅಂತ ಡ್ಯಾವಿ ಅವ್ರು ಹೇಳ್ತಾರೆ ಅವನಿಗೆ. ಅವನು ತಂದೆಯ ಮಾತನ್ನು ಕೇಳ್ತಾನೆ, ತಂದೆ ಹತ್ರ ಹೋಗಿ ಕೇಳ್ತಾನೆ, ಈ ಕರೀತಾ ಇದ್ದಾರೆ, ಅವ್ರು ನನ್ನ ಲ್ಯಾಬ್ ಅಸಿಸ್ಟೆಂಟಾಗಿ ಮಾಡ್ಕೋತಾರಂತೆ, ನಾನು ಅವ್ರ ಜೊತೆ ಹೋಗ್ತೀನಪ್ಪ ಅಂತ. ತಂದೆ ಸಂತೋಷದಿಂದ ಕಳಿಸ್ಕೊಡ್ತಾನೆ ಮಗನನ್ನು. ಅವನಿಗೆ ಬಯಸದೇ ಬಂದಂಥ ಡ್ಯಾವಿಯನ್ನು, ಅದೃಷ್ಟ ರೂಪದಲ್ಲಿ ಬಂದಂಥ ಡ್ಯಾವಿ ಅವನನ್ನು ಅವತ್ತು ಕರ್ಕೊಂಡು ಹೋಗದಿದ್ದರೆ ಇವತ್ತು ಜಗತ್ತು 450 ವೈಜ್ಞಾನಿಕ ಪತ್ರಿಕೆಗಳನ್ನು ಪ್ರಕಟಿಸಿರುವಂಥ ವಿಜ್ಞಾನಿಯನ್ನು ಜಗತ್ತು ನೋಡ್ತಾ ಇರಲಿಲ್ಲ. ಇವತ್ತು ಎಷ್ಟೋ ಸಾಧನೆಗಳನ್ನು, ವಿದ್ಯುತ್ ಶಕ್ತಿ ಅಂದ ತಕ್ಷಣ ಮೈಕೆಲ್ ಫ್ಯಾರಡೆನ ನೆನಪು ಮಾಡ್ಕೊಳ್ತೇವೆ ಅಂದರೆ ಅಂಥ ವಿಜ್ಞಾನಿಯನ್ನು ಜಗತ್ತು ನೋಡ್ತಾ ಇರಲಿಲ್ಲ. ಅವನಿಗೆ ಡ್ಯಾವಿಯ ರೂಪದಲ್ಲಿ ಅದೃಷ್ಟ ಬರಲಿಲ್ಲ ಅಂದರೆ ಅವ್ರು ಅಧ್ಯಯನ ಮಾಡಿರ್ಬೋದು, ಅದು ಮಾಡಿರ್ಬೋದು, ಎರಡನೇ ಪ್ರಶ್ನೆ. ಅವನಿಗೆ ಮೊದಲು ಅದೃಷ್ಟ ರೂಪದಲ್ಲಿ ಬಂದವರು ಡ್ಯಾವಿ. ಅವರೇ ಹೇಳ್ತಾರೆ ದ ಲಕ್ ದಟ್ ಚೇಂಜ್ ಮೈ ಲೈಫ್ ಅಂತ. ಅವ್ರು ಒಂದು ಕಡೆ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಅವ್ರ ಪುಸ್ತಕದಲ್ಲೂ ಬರೀತಾರೆ ದ ಲಕ್ ದಟ್ ಚೇಂಜ್ ಮೈ ಲೈಫ್ ಅಂತ. ಹೀಗೆ ಅದೃಷ್ಟ ಅನ್ನೋದು ಹೇಗೆ ಬೇರೆಯವರ ಜೀವನದಲ್ಲಿ ಕೂಡ ಒಂದು ಯಶಸ್ಸಿಗೆ ಕಾರಣ ಆಗ್ಬೋದು ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆಯಾಗಿ ನಾವು ನೋಡ್ಬೋದು. ನಾನು ಹೇಳ್ತಾ ಇದ್ದೆ, ರಿಚರ್ಡ್ ವೈಸ್ಮ್ಯಾನ್ ಅವರು ತುಂಬ ಒಂದು ಸಂಶೋಧನೆಯನ್ನು ಮಾಡಿದರು ಅದೃಷ್ಟದ ಮೇಲೆ ಅಂತ. ಅವರು ಸಂಶೋಧನೆಯನ್ನು ಮಾಡ್ತಾ ಕಂಡುಹಿಡಿತಾರೆ ಹೇಗೆ ಇದು ಅದೃಷ್ಟ ಅನ್ನೋದು ಕೆಲಸ ಮಾಡ್ತದೆ ವೈಜ್ಞಾನಿಕವಾಗಿ, ದ ಸೈನ್ಸ್ ಬಿಯಾಂಡ್ ದ ಲಕ್ ಅಂತ. ಅವರೊಂದು ವಿಚಾರವನ್ನು ಕಂಡುಹಿಡ್ಕೊಳ್ತಾರೆ. ಏನಂದರೆ, ನಾವು ಯಾವುದನ್ನು ಹೆಚ್ಚಾಗಿ ನಂಬ್ತೀವೋ, ಹೆಚ್ಚಾಗಿ ನಂಬ್ತಾನೆ ಇರ್ತೀವೋ, ಅದ್ರ ಕುರಿತಾಗಿ ಜಾಸ್ತಿ ಯೋಚನೆ ಮಾಡ್ತೀವೋ, ನಮ್ಮ ಮನಸ್ಸನ್ನು ಅದ್ರ ಕಡೆ ಜಾಸ್ತಿ ಹರಿಸ್ತೀವೋ, ಅದು ನಿಜವಾಗ್ಲೂ ನಡೆಯುತ್ತೆ ಅಂತಕ್ಕಂಥದ್ದು ಅವ್ರು ಕಂಡುಕೊಳ್ತಾರೆ. ಅದನ್ನು ಅವರು ಪ್ಲೇಸೆಬೋ ಎಫೆಕ್ಟ್ ಅಂತ ಕರೀತಾರೆ. ಏನಿದು ಪ್ಲೇಸೆಬೋ ಎಫೆಕ್ಟ್ ಅಂತ ಅಂದರೆ, ಈ ಪ್ಲೇಸೆಬೋ ಎಫೆಕ್ಟ್ ಅಂತಂದರೆ, ಈಗ ನಾವು ಯಾವುದೋ ಒಂದು ವಸ್ತುವನ್ನು ಅಥವಾ ವಿಚಾರವನ್ನು ತುಂಬ ನಂಬ್ತೀವಿ. ಇದಾಗೆ ಆಗುತ್ತೆ ಅಂತ ನಂಬ್ತೀವಿ. ಅದು ಯಾವ ಅಧ್ಯಯನ ಮಾಡ್ಕೊಂಡು ನಂಬಲ್ಲ, ಸುಮ್ಮನೆ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ. ಯಾವ ಪೂರ್ವಪರವಾಗಿ ಅದ್ರ ಬಗ್ಗೆ ಪ್ರಿಪರೇಷನ್ ಅಂತಕ್ಕಂಥದ್ದು ಮಾಡ್ಕೊಂಡಿರೋದಿಲ್ಲ. ಆದರೆ ತುಂಬ ನಂಬ್ತಾ ಇರ್ತೀವಿ ನಾವು ವಿಚಾರವನ್ನು. ಅಂಥ ವಿಚಾರವನ್ನು ನಂಬ್ತಾ ಒಂದು ದಿನ ಸಾಧ್ಯ ಆಗುತ್ತೆ. ತುಂಬ ಉದಾಹರಣೆಗಳನ್ನು ನೋಡ್ಬೋದು, ಆ ಥರ ಆಗಿರೋ ಉದಾಹರಣೆಗಳನ್ನು. ಹೀಗೆ ಅಂಥ ಸಾಧ್ಯವಾಗುವಂಥ ಅದೇ ನಾವು ಹೇಗೆ ಸಾಧ್ಯ ಮಾಡ್ಕೊಳ್ತೀವಲ್ಲ ನಾವು ನಂಬೋ ಯೋಚನೆಗಳನ್ನು, ಅದೇ ಲಕ್ ಅಂತ ಅವ್ರು ಹೇಳೋದು. ಅದನ್ನೇ ಪ್ಲೇಸೆಬೋ ಎಫೆಕ್ಟ್ ಅಂತ ಕರೀತಾರೆ ಅವರು. 4 ಅವರ ಆಲೋಚನೆಗಳನ್ನು ಅವ್ರು ಇಷ್ಟು ಅದ್ಭುತವಾಗಿ ಹೇಳ್ತಾರೆ. ಲಕ್ ಅಂದರೆ ಏನು ಅಂತ, ಹೆಚ್ಚಿನ ಅವಕಾಶವನ್ನು ಕಂಡುಕೊಳ್ಳುವುದೇ ಲಕ್. ಮೊದಲು ಅವಕಾಶವನ್ನು ಬಂದದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದೃಷ್ಟ ಅನ್ನೋದು ಅವಕಾಶ ಅಂತ ಅವ್ರು ಆಗಲೇ ಹೇಳಿದರು. ಹಾಗೆ ಅದ್ರ ಬಂದಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದೇ ಅದೃಷ್ಟ. ಅದು ನಮಗೆ ಕೆಟ್ಟದ್ದು ಮಾಡಿದರೆ ಅದೇ ದುರಾದೃಷ್ಟ.
ಮೊದಲು ಆಂತರ್ಯದ ಮಾತನ್ನು ಕೇಳಬೇಕು. ಇದು ಅವರ ಎರಡನೇ ಸಂಶೋಧನೆಯ ಒಂದು ಅವ್ರು ಕಂಡುಕೊಂಡಂಥದ್ದು. ಮೊದಲು ನಮ್ಮ ಮಾತನ್ನು ನಾವು ಕೇಳಬೇಕು, ನಮ್ಮ ಆಂತರ್ಯದ ಮಾತನ್ನು ಕೇಳಬೇಕು. ನಮ್ಮ ಇಚ್ಛಾಶಕ್ತಿಯಂತೆ ನಡೆದರೆ ನಮ್ಮ ಎಲ್ಲ ಸನ್ನಿವೇಶಗಳು, ಸುತ್ತಮುತ್ತಲ ನಡೆಯುವ ಎಲ್ಲ ಸನ್ನಿವೇಶಗಳು ನಮಗೆ ಅದೃಷ್ಟವಾಗಿ ಕಾಣ್ತವೆ. ಹಾಗೂ ಯಾವಾಗಲೂ ಪಾಸಿಟಿವಿಟಿ, ಸಕಾರಾತ್ಮಕತೆಯನ್ನು ಯೋಚನೆ ಮಾಡಿದಾಗ ನಮ್ಮ ಸುತ್ತಮುತ್ತ ಆಗುವಂಥ ಎಲ್ಲ ಅನಿರೀಕ್ಷಿತ, ನಮಗೆ ಒದಗಿ ಬರುವ ಎಲ್ಲ ಅನಿರೀಕ್ಷಿತ ಅವಕಾಶಗಳು ನಮಗೆ ಅದೃಷ್ಟವಾಗಿ ಪರಿಣಮಿಸ್ತವೆ ಹೊರತು ದುರಾದೃಷ್ಟ ಆಗೋದಿಲ್ಲ ಅಂತಾರೆ. ಹಾಗೂ ಕೆಟ್ಟ ಪರಿಸ್ಥಿತಿ, ಸುತ್ತಮುತ್ತ ಯಾವುದು ಕೆಟ್ಟ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ ಅದರಲ್ಲೂ ಒಳ್ಳೆಯತನವನ್ನು ನೋಡಬೇಕಾದ್ರೆ ಅಲ್ಲಿ ಅದೃಷ್ಟ ಇದೆ ಅಂತ. ಎಲ್ಲಿ ಒಳ್ಳೆಯತನವನ್ನು ನೋಡ್ತೀವೋ ಅಲ್ಲಿ ಅದೃಷ್ಟ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಈ ಅದೃಷ್ಟ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನದ ಮೇಲೆ ಹೋಗುವಂಥದ್ದು. ಅದಕ್ಕೊಂದು ಪುಟ್ಟ ಉದಾಹರಣೆ ಹೇಳೋದಾದರೆ, ಈ ಕಳ್ಳ ಇದ್ದಾನೊಬ್ಬ, ಕಳ್ಳನ ಮಗನಿಗೆ ಹೇಳ್ತಾನೆ, ಅಪ್ಪ ನಾನು ಕಳ್ಳ, ಕದಿಯೋದು ನನ್ನ ಕೆಲಸ, ನೀನು ಮುಂದುವರಿಸ್ಬೇಕದನ್ನ, ಸಮಾಜ ಏನು ತಿಳ್ಕೊಳುತ್ತೋ ಅದೊಂದು ಯೋಚನೆ ಮಾಡಬೇಡ, ನೀನು ಅದೃಷ್ಟ ಮಾಡಿದ್ಯಾ ನನಗೆ ಹುಟ್ಟೋದಕ್ಕೆ ಅಂತ ಕಳ್ಳ ಹೇಳ್ತಾನೆ ಮಗನಿಗೆ. ಆಯಿತು, ಕಳ್ಳನ ಮಗನಾಗಿ ಹುಟ್ಟೋದಕ್ಕೆ ನೀನು ಅದೃಷ್ಟ ಮಾಡಿದ್ಯಾ, ಕಳ್ತನ ಮಾಡು, ಇನ್ನೂ ಹೆಚ್ಚಿನ ಕಡೆ ಕಳ್ತನ ಮಾಡು ಅಂತ ಕಳ್ಳ ಮಗನಿಗೆ ಹೇಳ್ತಾನೆ. ಆ ಮಗ ಆಯಿತು, ಅವನ ಪ್ರಕಾರ ಕಳ್ತನ ಮಾಡೋದೇ ಇವ್ನು ಕಳ್ಳನಿಗೆ ಹುಟ್ಟಿದ್ದೆ ನನಗೆ ಅದೃಷ್ಟ, ಕಳ್ಳನ ಮಗನಿಗೆ. ಸಮಾಜ ಏನು ತಿಳ್ಕೊಳ್ಳುತ್ತೆ, ನೀನು ದುರಾದೃಷ್ಟ ಮಾಡಿದ್ಯಾ ಕಣಪ್ಪ, ಅದಕ್ಕೆ ಕಳ್ಳನಿಗೆ ಹುಟ್ಟಿದೀಯಾ ಅಂತಾರೆ. ಹೀಗೆ ದೃಷ್ಟಿಕೋನ ಅಂತಕ್ಕಂಥದ್ರ ಮೇಲೆ ಅದೃಷ್ಟ ಅನ್ನೋದು ಅವಲಂಬಿತ ಆಗಿರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ನಾನು ರಚಿಸಿರ್ತಕ್ಕಂಥ ಒಂದು ಚಿಕ್ಕ ಚೊಕ್ಕವಾದಂಥ ಒಂದು 4 ಸಾಲುಗಳ ಪದ್ಯವನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡ್ತೇನೆ. ಬರಡಾಗಿ ಮೌನ ವಹಿಸಿದ್ದ ನದಿಗಳ ಅಳಲನ್ನು ನೋಡಿದ ನಭಮಾತೆ ನೀರಾಗಿ ಹರಿದಳಲ್ಲಿ. ಬರಡಾಗಿ ಮೌನ ವಹಿಸಿದ್ದ ನದಿಗಳ ಅಳಲನ್ನು ನೋಡದೆ ನಭಮಾತೆ ನೀರಾಗಿ ಸುರಿದಳಲ್ಲಿ. ಬಂದಿತ ಅದೃಷ್ಟ ಕಳೆಯಿತಾ ಸಂಕಷ್ಟ, ಬಂದಿತ ಅದೃಷ್ಟ ಕಳೆಯಿತಾ ಸಂಕಷ್ಟ, ಧರೆಗಿಳಿದ ಜಲದೇವಿ ರೂಪದಲ್ಲಿ ನವಿರಾದ ನಸುಕಿನಲ್ಲಿ ನಗುನಗುತ ಸುಮವೊಂದು, ನವಿರಾದ ನಸುಕಿನಲ್ಲಿ ನಗುನಗುತ ಸುಮವೊಂದು, ಪರಾಗ ಸ್ಪರ್ಶ ಕ್ರಿಯೆಗೆ ಕಾದಿರಲು ಸುದೆಯರಸಿ ಬಂದಿಳಿದ ದುಂಬಿಯದು ಅದೃಷ್ಟ ರೂಪದಲ್ಲಿ ಕಂಡಿತಲ್ಲಿ, ಸುದೆಯರಸಿ ಬಂದಿಳಿದ ದುಂಬಿಯದು ಅದೃಷ್ಟ ರೂಪದಲ್ಲಿ ಕಂಡಿತಲ್ಲಿ. ರುಚಿಪಾಕ ಸಿಗಲೆಂದು ಜೇನೆಂಬ ಅದೃಷ್ಟ ಕ್ಷೀರಕ್ಕೆ ಬಂದು ಸೇರಿತಲ್ಲಿ ಸುದೆ ಸವಿಯ ರುಚಿಯನ್ನು ನೀಡಿತಲ್ಲಿ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಗಣೇಶನ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತಿಳಿಯಾದ ಹಾಸ್ಯದ ಹೊನಲು ಒಂದು ಕಡೆ ಆದರೆ, ಬಹುಶಃ ಮಾತಿನ ಮಂಟಪದಲ್ಲಿ ಮಾತಿನ ಮುತ್ತು ಇನ್ನಷ್ಟು ಶೋಭಿಸುವಂತಹ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಯಾದರೂ ಕೂಡ ಅಚ್ಚುಕಟ್ಟಾಗಿ ತನ್ನ ವಿಷಯದ ಪರಿಮಿತಿಯೊಳಗೆ ವಿಷಯ ಮಂಡನೆಯನ್ನು ಮಾಡಿದ್ದಾರೆ. ಬಹುಶಃ ತರಗತಿಯೊಳಗೆ ಕುಳಿತುಕೊಂಡಾಗ ಬೆಳಗ್ಗೆ 8:50ರಿಂದ ಸಂಜೆ 5:05 ಆಗುವವರೆಗೆ ನಾವು ಗುರುಗಳು ಮಾತನಾಡುವುದನ್ನು ಕೇಳುವವರು. ಇವರು ಮಾತನಾಡುವುದಕ್ಕೆ ಅವಕಾಶ ಸಿಕ್ಕರೆ ಗುರುಗಳನ್ನೂ ಮೀರಿಸುವ ರೀತಿಯಲ್ಲಿ ಮಾತನಾಡುವವರು ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಎನ್ನುವುದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿಕೊಳ್ತಾ, ಅದೃಷ್ಟದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿಕೊಂಡು ಹನಿಗವನದ ಚೆನ್ನುಡಿಗಳನ್ನು ಪೋಣಿಸುವಂತಹ ಕವಿ ಎಚ್ ಡುಂಡಿರಾಜ್ ರವರನ್ನು ಸ್ಮರಿಸಿಕೊಂಡು, ಹಾಗೆ ತಾನೂ ಓರ್ವ ಕವಿ ಹೃದಯದ ವಿದ್ಯಾರ್ಥಿ ಎನ್ನುವುದನ್ನು ನಿರೂಪಿಸಿಕೊಂಡು ಅದೃಷ್ಟದ ಬಗ್ಗೆ ದಿಗಂತ್ ಪ್ರಸಾದ್ ಇವರು ದಿಗಂತವನ್ನು ಮುಟ್ಟುವಷ್ಟು ಜೋರಾದ ಕರತಾಡನವನ್ನೂ ಪಡೆದುಕೊಂಡು ಇಲ್ಲಿ ಮಾತನಾಡಿದ್ದಾರೆ. ಇನ್ನು ಮತ್ತೆ ನಾವು ಅಧ್ಯಯನದತ್ತ ಹೊರಳುವಂತಹ ಸಮಯ. ಇದೀಗ ಅಕ್ಷಯ್ ಇವರು ಅಧ್ಯಯನದ ಕುರಿತಾದಂತಹ ಕೊನೆಯ ಮಾತುಗಳಿವು. ಅವರಿಂದ ನಾವು ಕೇಳುವಂಥವರಾಗೋಣ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಂಗೆ ನಗು ಬರುತ್ತೆ, ಯಾಕೆ ಗೊತ್ತಾ? ಮೊನ್ನೆ 2022, ನಾವು ಆಲ್ರೆಡಿ 2025ರಲ್ಲಿದ್ದೀವಿ. 3 ವರ್ಷ ಮೊನ್ನೆ ಅಂತೆ. ಐ ಥಿಂಕ್ ಅಜ್ಞಾನ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಹೇಳ್ತಾರೆ ಟೈಟ್ರೇಷನ್ ಮಾಡಬೇಕಾದ್ರೆ 2 ಡ್ರಾಪ್ ಜಾಸ್ತಿ ಬೀಳುತ್ತೆ ಅಂತ. ಕರೆಕ್ಟಾಗಿ ಓದ್ಕೊಂಡು ಹಾಕೋಷ್ಟು ಹಾಕಿದ್ರೆ ಕಲರ್ ಟು ಕಲರ್ಲೆಸ್, ಪಿಂಕ್ ಟು ಕಲರ್ಲೆಸ್ಸು ಆಗುತ್ತೆ, ಕಲರ್ಲೆಸ್ ಟು ಪೇಲ್ ಪಿಂಕು ಆಗುತ್ತೆ ಅಲ್ವಾ ಮಿಥುನ್ ಸರ್?
ಅದಕ್ಕೆ ಹೇಳೋದು ಅಜ್ಞಾನ ಅಲ್ಲ ಅಧ್ಯಯನ ಬೇಕು ಅಂತ. ಇನ್ನು ನನ್ನ ವಿಷಯಕ್ಕೆ ಬರೆಯೋದಾದರೆ ಆಲ್ರೆಡಿ ನನ್ನ ಸಹಪಾಠಿ ಹೇಳಿದ್ರು ಅಧ್ಯಯನ ಅಂದರೆ ಏನು ಅಂತ. ಬರೀ ಕಲಿಕೆ ಓದು ಅಲ್ಲ, ಒಂದು ವಿಷಯದ ಬಗ್ಗೆ ನಾವು ತನಿಖೆ ನಡೆಸಿ ಅದರಲ್ಲಿ ಅಡಗಿರುವಂತಹ ನೈಸರ್ಗಿಕವಾದಂತಹ ಏನೇ ಇರ್ಬೋದು ಅದನ್ನು ಕಂಡುಹಿಡಿಯೋದು ಸಹ ಅಧ್ಯಯನ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಇಂಜಿನಿಯರ್ ಇರ್ತಾನೆ, ಚೆನ್ನಾಗಿ ಓದ್ತಾನೆ, ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಬಟ್ ದುರಾದೃಷ್ಟವಶತ್ ಅವನ ಕೆಲಸ ಕಳ್ಕೊತಾನೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅವನ ಅಧ್ಯಯನ ಕೈ ಹಿಡಿಯುತ್ತೆ. ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಅಂದರೆ, ರಾಜಸ್ಥಾನ ಅನ್ನೋ ಮರುಭೂಮಿಯಲ್ಲಿ ಕೋಟಾ ಅನ್ನೋ ಚಿಕ್ಕ ಹಳ್ಳಿಯನ್ನು ಇಡೀ ಭಾರತ ಮಿಬ್ಬೆರಗಾಗಿ ದಿಗ್ಭ್ರಮೆಯಿಂದ ತಿರುಗಿ ನೋಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಅವನನ್ನು JEE ನೀಟ್ ಕೋಚಿಂಗ್ ಕೊಡುವಂಥ ಮಹಾನ್ ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಿದೆ ಅಂದರೆ ಅದಕ್ಕೆ ಕಾರಣ ಆಗಿದ್ದು ವಿನೋದ್ ಕುಮಾರ್ ಬನ್ಸಲ್. ಅಲ್ಲಿ ಅವನು ಕೈ ಹಿಡಿದಿದ್ದು ಅವನ ಅದೃಷ್ಟ ಅಲ್ಲ, ಅವನು ಮಾಡಿದ ಅಧ್ಯಯನ. ಅದಕ್ಕೆ ಹೇಳೋದು ಹಿರಿಯರು, ಅದೃಷ್ಟದಿಂದ ಬದಲಾಗ್ಬೋದು, ಅಧ್ಯಯನದಿಂದ ಲೋಕವನ್ನೇ ಬದಲಾಯಿಸ್ಬೋದು ಅಂತ. ಒಮ್ಮೆ ರಾಜ ರವಿವರ್ಮ ಚಿತ್ರ ಬಿಡಿಸ್ಬೇಕಾದ್ರೆ ಅವನಿಗೊಂದು ಗೊಂದಲಕ್ಕೆ ಒಳಗಾಗ್ತಾನೆ. ಲಕ್ಷ್ಮಿನ ಕಲ್ ಮೇಲೆ ಕೂರಿಸ್ಬೇಕಾ, ಸರಸ್ವತಿನ ಕಲ್ ಮೇಲೆ ಕೂರಿಸ್ಬೇಕಾ, ಅಥವಾ ಸರಸ್ವತಿನ ಕಮಲದ ಮೇಲೆ ಕೂರಿಸ್ಬೇಕಾ, ಅಥವಾ ಕಲ್ ಮೇಲೆ ಕೂರಿಸ್ಬೇಕಾ ಅಂತ. ಆಗ ಅವನೇನು ಮಾಡ್ತಾನೆ ಕೊನೆಗೆ ಅಂದರೆ ಲಕ್ಷ್ಮಿನ ಕಮಲ ಮೇಲೆ ಕೂರಿಸ್ತಾನೆ. ಯಾಕೆ ಗೊತ್ತಾ? ಲಕ್ಷ್ಮಿ ಅನ್ನೋದು ಅದೃಷ್ಟದ ಸಂಕೇತ, ಚಂಚಲೆ, ಸ್ಥಿರವಾಗಿರಲ್ಲ. ಆದರೆ ಸರಸ್ವತಿ ಅನ್ನೋದನ್ನ ಕಲ್ ಮೇಲೆ ಕೂರಿಸ್ತಾನೆ, ಅದು ಯಾವಾಗಲೂ ಸ್ಥಿರವಾಗಿ ನಮ್ಮ ಜೊತೆನೇ ಶಾಶ್ವತವಾಗಿರುತ್ತೆ ಅಂತ. ಅದು ಅಲ್ಲದೆ ನಮ್ಮ ವಿನಯ್ ಚಂದ್ರ ಸರು ಕ್ಲಾಸಲ್ಲಿ ಒಂದು ಕತೆ ಹೇಳಿದ ನೆನಪಾಗುತ್ತೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಕೊರೋನಾ ಅನ್ನೋ ಟೈಮ್ನಲ್ಲಿ ಕೆಲಸ ಕಳ್ಕೊತಾನೆ. ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಮಾನಸಿಕವಾಗಿ ತುಂಬ ಖಿನ್ನತೆಗೊಳಗಾಗ್ತಾನೆ. ಆಗ ಆ ಊರಿನ 5 ಜನ ಹಿರಿಯರು ಬರ್ತಾರೆ. ಬಂದುಬಿಟ್ಟು ಇವ್ರಿಗೆ ಸಮಾಧಾನ ಮಾಡಬೇಕಂತ ಮನೆಗೆ ಬರ್ತಾರೆ. ಬಂದು ತಿಂಡಿ ಕಾಫಿ ಊಟ ಎಲ್ಲ ಆಗುತ್ತೆ. ಅಲ್ಲಿ ಒಬ್ಬ ಎದ್ದು ನಿಂತ್ಕೊಂಡು 500 ರೂಪಾಯಿ ದುಡ್ಡು ತೆಗೆದು ಇದು ಯಾರಿಗೆ ಬೇಕು ಅಂತ ಕೇಳ್ತಾನಂತೆ. ಕೇಳಿದಾಗ ಎಲ್ಲರೂ ನನಗೆ ಬೇಕಂತ ಅಂತಾರೆ. ದುಡ್ಡಿಗೆ ಬೇಡ ಅನ್ನೋರು ಯಾರಿದ್ದಾರೆ? ಇದ್ದೀರಾ? ನನಗೆ ಬೇಕು ಅಂತ ಹೇಳ್ತಾರೆ. ಆಗ ಅಜ್ಜ ಏನು ಮಾಡ್ತಾನೆ, ಅದನ್ನ ಮುದ್ರಿ ಉಂಡೆ ಮಾಡಿ ಕಾಫಿಯಲ್ಲಿ ಹೆಜ್ಜಿ ಮತ್ತೆ ಕೇಳ್ತಾನೆ ಯಾರಿಗೆ ಬೇಕು ಅಂತ. ಎಲ್ಲರೂ ಮತ್ತೆ ಕೈ ಎತ್ತುತ್ತಾರೆ. ಅವ್ನಿಗೆ ಆಶ್ಚರ್ಯ, ಅಲ್ಲ ಇಷ್ಟೆಲ್ಲ ಹಾಳಾದರೂ ಇನ್ನೂ ಬೇಕು ಅಂತಾರಲ್ಲ. ಮತ್ತೆ ಕಾಲು ಕೆಡೆ ಹಾಕಿ ತುಣಿದು ಮತ್ತೆ ಕೇಳ್ತಾನೆ, ಇನ್ನೂ ಬೇಕು ಅಂತಾರೆ. ಆಗ ಏನಕ್ಕೆ ಅಂತ ಕೇಳಿದ್ರೆ ಒಬ್ಬ ಅಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಆ ನೋಟು ಹೊರಗಡೆಯಿಂದ ಅದು ಗಲೀಜಾಗಿರ್ಬೋದು, ಆದರೆ ಆ 500 ರೂಪಾಯಿ ನೋಟು ಅದ್ರ ಬೆಲೆ ಕಳ್ಕೊಂಡಿಲ್ಲ. ಹಾಗೆ ಅಧ್ಯಯನ ಸಹ ಏನೇ ಆಗ್ಬೋದು, ಹೇಗೆ ಆಗಿರ್ಬೋದು, ಆದರೆ ಅದ್ರ ಬೆಲೆ ಎಲ್ಲೂ ಯಾವತ್ತೂ ಎಂದಿಗೂ ಕಳೆದುಕೊಂಡಿಲ್ಲ. ಎಷ್ಟೋ ಜನ MBBS ಡಿಗ್ರಿನ ಪಡ್ಕೊತಾರೆ. ಆಗ ಅವ್ರ ಹೆಸರಿಂದ ಬರೀ ಡಾಕ್ಟರ್ ಅನ್ನೋ ಪದ ಜೋಡಿಕೆ ಆಗುತ್ತೆ ಹೊರತು ಒಬ್ಬ ಅರ್ಹ ಡಾಕ್ಟರ್ ಆಗಬೇಕಂದ್ರೆ ಬರೀ MBBSನ ಕ್ಲಿಯರ್ ಮಾಡಿದ್ರೆ ಸಾಲಲ್ಲ. ಅದರಲ್ಲಿ ಕರೆಕ್ಟಾಗಿ ಅಧ್ಯಯನ ಮಾಡಿ ಒಬ್ಬ ಅರ್ಹ ಡಾಕ್ಟರ್ ಅಂತ ಅನ್ಸ್ಕೊತಾನೆ. ಅದಕ್ಕೆ ಹೇಳೋದು, ಅದೃಷ್ಟದಿಂದ ಅವಕಾಶ ಸಿಗ್ಬೋದು, ಆದರೆ ಅಧ್ಯಯನದಿಂದ ಅರ್ಹತೆ ಬರುತ್ತೆ ಅಂತ. ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಕೇಳಿರ್ತೀರ, ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ. ಅಲ್ಲಿ ಆ ರೈತಗೆ ಒಂದು ಕೋಳಿ ಸಿಕ್ಕಿರುತ್ತೆ. ಆ ಕೋಳಿ ಡೈಲಿ ಚಿನ್ನದ ಮೊಟ್ಟೆ ಇಡ್ತಾ ಇರುತ್ತೆ. ಅವನಲ್ಲಿ ಅಜ್ಞಾನ ಇತ್ತು, ಅಧ್ಯಯನ ಇರಲಿಲ್ಲ. ಅವನ ಅಜ್ಞಾನ ಎಷ್ಟರ ಮಟ್ಟಿಗೆ ಅವನಲ್ಲಿ ಇತ್ತಂದರೆ, ನಾನು ತುಂಬ ಬೇಗ ಶ್ರೀಮಂತ ಆಗಬೇಕಂತ ಹೋಗ್ಬಿಟ್ಟು ಸಾಯಿಸ್ಬಿಡ್ತಾನೆ, ಮೊಟ್ಟೆ ಜಾಸ್ತಿ ಸಿಗುತ್ತೆ ಅಂತ. ಬಟ್ ಅವನಿಗೇನು ಸಿಗಲ್ಲ ಅಲ್ಲಿ. ಅವನ ಹತ್ರ ಅದೃಷ್ಟ ಇತ್ತು ಅವ್ರು ಹೇಳ್ದಾಗೆ, ಆದರೆ ಅದ್ರ ಜೊತೆ ಅಜ್ಞಾನ ಸಹ ಇತ್ತು. ಅದರಿಂದ ಎಲ್ಲನೂ ಕಳ್ಕೊಂಡ ಅವನು. ಅದೃಷ್ಟ ಸಿಕ್ಕಿದ್ರೆ ಸಾಲರು, ಅದನ್ನು ಸರಿದೂಗಿಸ್ಕೊಂಡು ಅದನ್ನು ಉಳಿಸ್ಕೊಳ್ಳಿಕ್ಕೂ ಅಧ್ಯಯನ ಅನ್ನೋದು ಬೇಕಾಗತ್ತಲ್ವಾ. ಅದಕ್ಕೆ ಹೇಳೋದು, ಅದೃಷ್ಟ ಬಾಗಿಲು ತಟ್ಬೋದು, ಆದರೆ ಅಧ್ಯಯನ ಆ ಬಾಗಿಲನ್ನ ತೆರೆಯುವ ಕೀಲಿ ಅಂತ. ಇಷ್ಟುವರೆಗೆ ಎಲ್ಲ ಮಾತಾಡಿದ್ರಲ್ಲ, ಇವರೆಲ್ಲ ಅಧ್ಯಯನ ಮಾಡದೆ ಬಂದಿದ್ದಾರಾ? ಇಲ್ಲಿಗೆ ಈ ಕಾಲೇಜಿಗೆ ಸೇರಿದಾರಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದಾರಾ, ಅದೃಷ್ಟ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದಾರಾ?
ನಾಳೆ ನೀಟ್ ಬರಬೇಕಂದ್ರೆ ಅಧ್ಯಯನ ಮಾಡಿ ಹೋಗ್ತಾರಾ, ನಂಗೆ ಅದೃಷ್ಟ ಇದೆ ಅಂತ ಹೋಗ್ತಾರಾ? ಅವ್ರು ಹಾಕಿರೋ ಬಟ್ಟೆ ಆಗಿರ್ಬೋದು, ಅವ್ರ ಕೈಯಲ್ಲಿ ಹಿಡಿದಿರೋ ಮೈಕ್ ಆಗಿರ್ಬೋದು, ಹಾಕಿರೋ ವಾಚ್ ಆಗಿರ್ಬೋದು, ಹಾಕಿರೋ ಕನ್ನಡಕ ಆಗಿರ್ಬೋದು, ಎಲ್ಲ ಅಧ್ಯಯನದಿಂದನೇ ಬಂದಿರೋ ರಿಸಲ್ಟ್ ಹೊರತು ಅದೃಷ್ಟದಿಂದಲ್ಲ. ಸ್ಪೆಷಲಿ ಹೇಳಬೇಕಂದ್ರೆ ಹೆಣ್ಮಕ್ಳು ಹಾಕೋ ಬಟ್ಟೆಗಳು ಎಂತೆಂಥ ಕಲರ್ ಅದನ್ನು ಮಾಡಬೇಕಂತ ಹಗಲು ರಾತ್ರಿ ಅಧ್ಯಯನ ಮಾಡಿರೋರು ತುಂಬ ಜನ ಇದ್ದಾರೆ. ಅದೃಷ್ಟದಿಂದ ಮೇಲ್ ಬಂದವ್ರ ಸಂಖ್ಯೆ ತುಂಬ ಕಡಿಮೆ, ಬಂದರೂ ಉಳಿದಿರೋರಂತೂ ಯಾರೂ ಇಲ್ಲ. ಅದಕ್ಕೆ ಆದರೆ ಅಧ್ಯಯನದಿಂದ ಮೇಲ್ ಬಂದವ್ರು ಯಾವತ್ತೂ ಕಮ್ಮಿ ಕೆಳಗಡೆ ಆಗಿದ್ದೇ ಇಲ್ಲ, ಅವರು ಎಣಿಸೋಕ್ಕೂ ಆಗೋದಿಲ್ಲ. ಉದಾಹರಣೆಗೆ ಒಬ್ಬ ವಿಕಲಚೇತನ ಹ್ಯಾಂಡಿಕ್ಯಾಪ್ಡ್ ಹುಡುಗ ಇರ್ತಾನೆ. ಅವನು ದುರಾದೃಷ್ಟವಶಾತ್ ಕೈ ಕಳ್ಕೊಂಡು ಕಾಲು ಕಣ್ಕೊಂಡು, ಬಟ್ ಆದರೆ ಅವನ ಅಧ್ಯಯನದಿಂದ ಒಬ್ಬ IAS ಆಫೀಸರ್ ಆಗ್ತಾನೆ. ಅದು ಅಧ್ಯಯನಕ್ಕಿರೋ ಬೆಲೆ. ಯಾವತ್ತೂ ಎಲ್ಲೂ ಅಧ್ಯಯನ ಬೆಲೆ ಕಳ್ಕೊಳ್ಳೋದಿಲ್ಲ. ನಿಮಗೆ ಹ್ಯಾರಿ ಪಾಟರ್ ಬಗ್ಗೆ ಗೊತ್ತಿರ್ಬೋದು. JK ರೌಲಿಂಗ್ ಅವರು ಎಷ್ಟೋ ಸರಿ ಎಷ್ಟೋ ಕಡೆ ಅವ್ರ ಬುಕ್ಕ ಪಬ್ಲಿಷ್ ಮಾಡ್ಬೇಕಾದ್ರೆ ತಿರಸ್ಕಾರಗೊಳ್ತೆ. ಅವರು ಎಷ್ಟು ಮಟ್ಟಿಗೆ ಅಂದರೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಬಟ್ ಅವ್ರು ಯಾವತ್ತೂ ಅವ್ರ ಅಧ್ಯಯನದ ಮೇಲೆ ನಂಬಿಕೆ ಕಳ್ಕೊಳ್ಳಿಲ್ಲ. ಕೊನೆಗೂ ಪಬ್ಲಿಷ್ ಮಾಡ್ತಾರೆ. ಪಬ್ಲಿಷ್ ಮಾಡಿದ ಮೇಲೆ ಎಷ್ಟು ಜನರ ಮನಸ್ಸಲ್ಲಿ ಸಂಚಲನ ಮೂಡಿಸ್ತಾರಂದರೆ ಆ ಬುಕ್ಕು ಈಗ ಎಲ್ಲೆಡೆ ಸುಪ್ರಸಿದ್ಧ ಆಗಿದೆ. ಅದಕ್ಕೆ ಹೇಳೋದು ಅಧ್ಯಯನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ. ಅದೃಷ್ಟ ದಾರಿ ತೋರಿಸ್ಬೋದು, ಆದರೆ ಅಧ್ಯಯನ ಗಮ್ಯ ತಲುಪಿಸುತ್ತೆ. ಬಸವಣ್ಣ ಆ ಕಾಲದಲ್ಲಿ ಸಂಸತ್ತಿನಂತಹ ಅನುಭವ ಮಂಟಪನ ಕಟ್ತಾರೆ. ಹೇಗೆ ಕಟ್ಟಿದ್ರು? ಅದೃಷ್ಟದಿಂದನ. ಹೆಣ್ಮಕ್ಳು ಅಲ್ಲಿಗೆ ತರ್ತಾರೆ. ಹೇಗೆ? ಅದೃಷ್ಟದಿಂದನ. ಅವ್ರಿಗಿದ್ದಂಥ ಅಧ್ಯಯನದಿಂದ, ಅವ್ರಿಗಿದ್ದಂಥ ನಾಲೆಡ್ಜಿಂದ, ಅವ್ರಿಗಿದ್ದಂಥ ಜ್ಞಾನದಿಂದ ಮುಂದೆ ಹೇಗೆ ನಮ್ಮ ದೇಶ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಆಗ ಅವರು ಅಧ್ಯಯನ ಮಾಡಿದ್ದಕ್ಕೇ ಆ ಅನುಭವ ಮಂಟಪ ಬಂದದ್ದು. ಇವತ್ತು ಪರಿಸರದಲ್ಲಿ ಸಹಸ್ರ ಕ್ರಿಯೆಗಳಾಗುತ್ತೆ. ಎಲ್ಲದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಅಂದರೆ ಅದಕ್ಕೆ ಅಧ್ಯಯನ ಕಾರಣ. ಎಲ್ಲ ನಮ್ಗೆ ತಿಳಿದಿದೆ ಅಂದರೆ ಅದಕ್ಕೆ ಅಧ್ಯಯನ ಕಾರಣ. ರಾತ್ರೋರಾತ್ರಿ ಅದೃಷ್ಟದಿಂದ ತಲೆ ಮೇಲೆ ಅಥವಾ ತಲೆ ಒಳಗಡೆ ಉದುರು ಬಿಡಲಿಲ್ಲ ನಾಲೆಡ್ಜು. ಅಂತಿಮವಾಗಿ ನಾನು ಹೇಳ್ತೀನಿ, ಏನು ಹೇಳ್ಬೇಕಂದ್ರೆ ಅದೃಷ್ಟ ಕೈ ಹಿಡಿಯುತ್ತೋ ಇಲ್ವೋ, ಅಥವಾ ಅದು ಕಣ್ಣಿಗೆ ಕಾಣಲ್ಲ ಅದೃಷ್ಟ. ಯಾರ ಕಣ್ಣಿಗೆ ಕಂಡಿದೆ ಅದೃಷ್ಟ ಇದುವರೆಗೆ? ಯಾರ ಕಣ್ಣಿಗೂ ಕಂಡಿಲ್ಲ. ಆದರೆ ಅಧ್ಯಯನ ಯಾವತ್ತೂ ಹಿಂದೆನೂ ಕೈ ಬಿಟ್ಟಿಲ್ಲ, ಕೈ ಬಿಡ್ತಾನೂ ಇಲ್ಲ, ಮುಂದೆ ಕೈ ಬಿಡೋದೂ ಇಲ್ಲ. ಧನ್ಯವಾದಗಳು. ಮಾತಿನ ಮಂಟಪದಲ್ಲಿ ನಾನು ಹೆಚ್ಚೋ ನೀನು ಹೆಚ್ಚೋ ಎನ್ನುವಂತಹ ಮೇಲಾಟ ಅಲ್ಲ ಇದು. ಬದಲಿಗೆ ಅವರವರ ಅಭಿಪ್ರಾಯವನ್ನು ಮಂಡಿಸುವುದಕ್ಕೆ ಇರುವಂತಹ ವೇದಿಕೆ. ಅಧ್ಯಯನದ ಪರವಾಗಿ ಮಾತನಾಡಿದವರು ತಮ್ಮ ಹಂತವನ್ನು ಇದೀಗ ಮುಗಿಸಿಕೊಂಡಿದ್ದಾರೆ. ಅಧ್ಯಯನದಿಂದಲೇ ನಮ್ಮ ಮಾತಿನ ಮಂಟಪ ಬೆಳಗಿದೆ. ಇದೀಗ ಅದೃಷ್ಟದಿಂದ ಅದಕ್ಕೊಂದು ಅಂತಿಮ ಚುಕ್ಕೆಯನ್ನು ಇಡಬೇಕಾಗಿದೆ. ಅದೃಷ್ಟಗಾರರಾಗಿ ಅವಕಾಶವನ್ನು ಬಳಸಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ರೋಹನ್ ಇವರಿಂದ ಅದೃಷ್ಟದ ಬಗ್ಗೆ ನುಡಿಗಳೀಗ. ಪ್ರಸ್ತುತ ಹಾಸನ ಕ್ಷೇತ್ರದ ಸಿಂಹಾಸನಪುರೇಶ್ವರಿಯಾಗಿರುವಂತಹ ಶ್ರೀ ಸಪ್ತಮಾತೃಕೆಯರು ಒಟ್ಟಾಗಿ ನೆಲೆಸಿರುವಂತಹ ಪರಮ ಪುಣ್ಯ ಕ್ಷೇತ್ರವೇ ಶ್ರೀ ಹಾಸನ. ಹಾಸನದ ಅಧಿದೇವತೆ ಆಗಿರುವಂತಹ ಶ್ರೀ ಹಾಸನಾಂಬೆಯ ಪಾದಕ್ಕೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭ ಮಧ್ಯಾಹ್ನ. ನಿಮ್ಮ ಪ್ರಕಾರ ಜ್ಞಾನ ಎಷ್ಟು ಮುಖ್ಯವೋ ನಮಗೆ ಅದೃಷ್ಟ ಅಷ್ಟೇ ಮುಖ್ಯ. ನೀವು ಒಂದೆಡೆ ಹೇಳಿದ್ರಿ, ನಮಗೆ ಏನೋ ಅಧ್ಯಯನ ಮಾಡೋದಕ್ಕೆ ಬಂದಿದ್ದೀರೋ, ಇಲ್ಲಿ ಅದೃಷ್ಟದ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೀರೋ. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಈ ಕಾಲೇಜ್ನಲ್ಲಿ ಸೀಟ್ ಸಿಗದೆ ಹಾಗೆ ಹೋಗಿದ್ದಾರೆ. ನೀವು ಅದೃಷ್ಟ ಪಡೆದಿದ್ದೀರಾ ಈ ಕಾಲೇಜ್ನಲ್ಲಿ ಸೀಟ್ ಸಿಗೋದಕ್ಕೆ. ಒಂದೆಡೆ ಪೆರಿಯ ಪೆರುಮಾಳ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅದೃಷ್ಟ ಮತ್ತು ದೇವರ ಆಶೀರ್ವಾದವಿಲ್ಲದೆ ಯಾವುದೊಂದು ಕಾರ್ಯ ನೆರವೇರೋದಿಲ್ಲ ಅಂದ್ಬಿಟ್ಟು. ಇದಕ್ಕೊಂದು ಉದಾಹರಣೆಯೂ ಸಹ ಇದೆ. ಮಹಾಭಾರತ ಯುದ್ಧ ಗೊತ್ತು, ಎಂಥ ದೊಡ್ಡ ಘೋರ ಯುದ್ಧ ಅಂತ ಗೊತ್ತು. ಸ್ವಂತ ಅಣ್ಣ ತಮ್ಮಂದಿರೇ ಅವರ ಮಧ್ಯ ಜಗಳ ಆಡಿಕೊಂಡು ಕೌರವ ಪಾಂಡವರು ಎಂಬ ಎರಡು ಗುಂಪುಗಳಾಗಿ ಕೌರವರು ಮತ್ತು ಪಾಂಡವರ ಮಧ್ಯ ಯುದ್ಧ ಶುರು ಆಗ್ತದೆ.
ಕೌರವರಲ್ಲಿ ಇದ್ದದ್ದು ದ್ರೋಣಾಚಾರ್ಯ, ಭೀಷ್ಮ ಎಂಬ ಮಹಾ ದೊಡ್ಡ ವೀರ. ಅವರನ್ನೇನಂತ ಹೇಳ್ಬೋದು ಅಂದರೆ ವೀರ ಯೋಧರು ಅಂತಲೇ ಹೇಳ್ಬೋದು. ಅಂಥ ಯೋಧರಿದ್ದರು. ಆದರೆ ಪಾಂಡವರ ಹತ್ರ ಇದ್ದದ್ದು ಕೃಷ್ಣ ಒಬ್ಬನೇ. ಆದರೆ ಇಡೀ ಮಹಾಭಾರತ ಯುದ್ಧದಲ್ಲೇ ಗೆದ್ದದ್ದು ಯಾರು? ಪಾಂಡವರು. ಕೌರವರ ಅರ್ಧ ಸೈನ್ಯದಷ್ಟಿರಲಿಲ್ಲ ಪಾಂಡವರ ಸೈನ್ಯ, ಆದರೆ ಗೆದ್ದದ್ದು ಪಾಂಡವರ. ಇಲ್ಲಿ ಮುಖ್ಯವಾದದ್ದು ಅದೃಷ್ಟನೇ. ಇನ್ನೊಂದೆಡೆ ನಮ್ಮ ಹಿತವರು ಹೇಳ್ತಾರೆ, ಅಂದರೆ ಯಾವುದೊಂದು ಅಂದರೆ ಅವರ ತಂದೆಯವರು ಹೇಳಿದ ಮಾತಲ್ಲ ಅದು, ಅಂದರೆ ಜ್ಞಾನ ಯಾರಿಂದನೂ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಸಹ ಅಂದರೆ ನಾವು ಪಡ್ಕೋಬೋದು, ಬೇರೆಯವರಿಗೆ ಕೊಡ್ಬೋದು ಅಂತ. ಆದರೆ ಅದೃಷ್ಟ ಅದಕ್ಕಿಂತ ಮೇಲದ್ದು. ಅದೃಷ್ಟನ ಯಾರಿಂದನೂ ಪಡ್ಕೊಡೋದಕ್ಕೂ ಆಗೋದಿಲ್ಲ, ಯಾರಿಗೂ ಸಹ ಕೊಡೋದಕ್ಕೂ ಆಗಲ್ಲ. ಇಲ್ಲಿ ಅದೃಷ್ಟನೇ ಮುಖ್ಯ ಅಲ್ವಾ? ಅದೃಷ್ಟನೇ ಶ್ರೇಷ್ಠ ಆಗಲಿಲ್ವಾ? ಅದಕ್ಕೊಂದು ಉದಾಹರಣೆ ಇದೆ. PV ಸಿಂಧು ಅಪ್ರತಿಮ ಆಟಗಾರ್ತೆ. ಇಡೀ ಭಾರತದಲ್ಲೇ ಅವಳಂತಹ ಆಟಗಾರ್ತಿ ಇಲ್ಲ. ಒಂದು ಬಾರಿ ಪದಕನ ಗೆಲ್ತಾರೆ, ಇನ್ನೊಂದು ಬಾರಿ ಪದಕನ ಗೆಲ್ಲೋದಿಲ್ಲ. ಅದೇ ಮೊದಲನೇ ಬಾರಿ ಶ್ರಮವನ್ನು ಹಾಕಿರ್ತಾರೆ, ಅವರ ಕೈಯಲ್ಲಿ ಆದಷ್ಟು ಪ್ರಯತ್ನವನ್ನು ಪಟ್ಟಿರ್ತಾರೆ, ಆದರೆ ಅವರಿಗೆ ಪದಕ ಸಿಗ್ತದೆ. ಯಾಕಂದರೆ ಅವರ ಶ್ರಮ 100ಕ್ಕೆ 100 ಮತ್ತು ಅವರ ಅದೃಷ್ಟ 100ಕ್ಕೆ 100 ಅದೇ ಎರಡನೇ ಬಾರಿ ಪದಕ ಸಿಗುವುದಿಲ್ವಲ್ಲ, ಅವರ ಶ್ರಮ 100ಕ್ಕೆ 101 ಅವರ ಅದೃಷ್ಟ 100ಕ್ಕೆ 0 ಇಲ್ಲಿ ಮುಖ್ಯವಾದದ್ದು ಅದೃಷ್ಟನೇ ಅಲ್ವಾ? ಇನ್ನೊಂದೆಡೆ ನಮ್ಮ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗ್ತಾನೆ, ಅದರಿಂದ ಆಚೆ ಬರೋದಕ್ಕಾಗಲಿಲ್ಲ. ಇಲ್ಲಿ ಅದೃಷ್ಟ ಅಲ್ವಾ ಮುಖ್ಯವಾದದ್ದು? ಇಲ್ಲಿ ಮತ್ತೊಂದೆಡೆ ನಮ್ಮ ಕರ್ಣ ಹುಟ್ಟಿದ್ದು ಕ್ಷತ್ರಿಯನಾಗಿ ಅವನ ಮೈಯಲ್ಲಿ ಹರಿದದ್ದು ಕ್ಷತ್ರಿಯದ ರಕ್ತ. ಆದರೆ ಅವನಿಗೆ ಸಿಕ್ಕಂತಹ ಪಟ್ಟ ಯಾವುದು? ಸೂತ ಪುತ್ರ ಅಂತ ಪಟ್ಟ. ನಿಮಗೆಲ್ಲರಿಗೂ ಗೊತ್ತು, RCB ತಂಡ 18 ವರ್ಷಗಳ ಕಾಲದಿಂದ ಸರಿಸುಮಾರು ಪ್ರಯತ್ನದಿಂದ ಈ 2025ರಲ್ಲಿ ಅವರಿಗೆ ಟ್ರೋಫಿನ ಗೆಲ್ತಾರೆ. ಆದರೆ 18 ವರ್ಷಗಳ ಕಾಲ ಅವರೇನು ಸುಮ್ಮನೆ ಕೂತಿದ್ರ? ಅವ್ರ ಕೈಯಲ್ಲಾದಷ್ಟು ಪ್ರಯತ್ನವನ್ನಿತ್ತು. ಹಂಗಂತ ಹೇಳಿದ್ರೆ ಅವರಿಗೆ 18 ವರ್ಷಗಳ ಕಾಲದ ತನಕ ಯಾವುದೇ ಥರದ ಕ್ರಿಕೆಟಿನ ನಾಲೆಡ್ಜ್ ಇರಲಿಲ್ವ? 2025ರಲ್ಲಿ ಅವರ ಜೊತೆಗೆ ಅವರ ಶ್ರಮದೊಟ್ಟಿಗೆ ಅವರ ಅದೃಷ್ಟ ಅವರ ಕೈ ಸೇರಿ 2025ರಲ್ಲಿ ಅವರಿಗೆ ಟ್ರೋಫಿ ಗೆಲ್ತಾರೆ. ಇಲ್ಲಿ ಅದೃಷ್ಟ ಮುಖ್ಯವಾಗಲಿಲ್ವಾ? ಇನ್ನೊಂದೆಡೆ ಅದೃಷ್ಟ ಎಲ್ಲಿ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಒಬ್ಬ ಹುಡುಗನಿಗೆ 600 ಅಂಕ ನೀಟ್ನಲ್ಲಿ, ಇನ್ನೊಬ್ಬನಿಗೆ 540 ಅಂಕಗಳು. 600 ಅಂಕ ಬಂದಿರೋನು ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಓದ್ತಾನೆ, ರಾತ್ರಿ ಇಡೀ ಎಲ್ಲ ಓದ್ತಾ ಇರ್ತಾನೆ, ಅವನ ಜೀವನನೇ ಇಡೀ ನೀಟಿಗೋಸ್ಕರ ಕೊಟ್ಟಿರ್ತಾನೆ. ಅದೇ ಇನ್ನೊಬ್ಬ ಹುಡುಗ 540 ಅಂಕ ಸಾಮಾನ್ಯದಂಗೆ ನನ್ನಂಗೆ ಓದ್ತಾ ಇರ್ತಾನೆ. ನಾ SLH 7 ಬ್ಯಾಚ್ನಲ್ಲೇ ಇರೋದು, ನೀಟ್ ಬಾರ್ KCT. ಇಲ್ಲಿ ಏನಾಗ್ತದೆ ಅಂದರೆ ಕಷ್ಟಪಟ್ಟು ಓದ್ತಾನೆ, ಆದರೆ 540 ಅಂಕಗಳನ್ನ ಅಂದರೆ ಪಡ್ಕೊಂಡಿರೋನು ಅವನಿಗೆ ಸೀಟ್ ಆಗ್ತದೆ. ಅದೇ 600 ಅಂಕಗಳು ಪಡ್ಕೊಂಡಿರೋನು ಸೀಟ್ ಆಗೋದಿಲ್ಲ. ಕೇವಲ ಸ್ಪೆಷಲ್ ರಿಸರ್ವೇಷನ್ ಎಂಬ ಕ್ಯಾಟಗರಿಯಿಂದ ಅವನಿಗೆ ಸೀಟ್ ಆಗ್ತದೆ. ಇಲ್ಲಿ ಮುಖ್ಯವಾದದ್ದು ಅದೃಷ್ಟನೇ ಅಲ್ವಾ? ಇನ್ನೇನು ಎಲ್ಲರಿಗೂ ಹೊಟ್ಟೆ ಹಸುವಾಗ್ತಿದೆ. ಸಂಗೀತ ಮ್ಯಾಮ್ ಹೇಳಿದ್ರು 4 ಪಾಯಿಂಟ್ ಸಾಕು ನಿಂದು, ಆಗಲೇ ಮುಗ್ದಿದೆ ಅಂತ. ಅಭಿಷೇಕ್ ಸರ್ ಬೈದು 4 ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದಾರೆ, ಅಷ್ಟನ್ನೇ ಇಟ್ಕೊಂಡಿದ್ದೀನಿ ನಾನು ಈಗ ಸದ್ಯಕ್ಕೆ ಅಂತ ಹೇಳ್ತಾ ನಂದೊಂದು ಪುಟ್ಟ ಕವನ ಇದೆ, ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಗಣಿತ ನಗರದಲ್ಲಿ ಉರಿಯುತ್ತಿದೆ ಜ್ಞಾನವೆಂಬ ಜ್ಯೋತಿಯು, ಜ್ಞಾನ ಸುದೆಯ ಮೆಚ್ಚಿನ ವಿದ್ಯಾರ್ಥಿಯಾಗು ನೀನು. ನೀಟ್ JEE ಎಂಬ ಕಷ್ಟಕರ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು ಉತ್ತೀರ್ಣನಾಗು. ಬರುವ ಮುಂದಿನ ಸಂಸ್ಥಾಪಕರ ದಿನಾಚರಣೆಯ ಮುಖ್ಯ ಅತಿಥಿಯಾಗು ಅಂತ ಹೇಳ್ತಾ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ನಾಗದೇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ನೆಲೆದಿರುವ ಸಮಸ್ತರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನಾಃ ಸುಖಿನೋ ಭವಂತು. ಮತ್ತೊಮ್ಮೆ ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಹೊಟ್ಟೆಯ ಹಸಿವು ಯಾವತ್ತೂ ಇದ್ದದ್ದೇ. ನಮಗೆಲ್ಲ ಬೇಕಾದದ್ದು ಜ್ಞಾನದ ಹಸಿವು. ಆ ಜ್ಞಾನದ ಹಸಿವನ್ನು ಇಂಗಿಸಿಕೊಳ್ಳುವುದಕ್ಕಾಗಿ ಜ್ಞಾನ ಸುಧೆಯ ಮೊರೆ ಹೋಗಿದ್ದೇವೆ. ಬಹುಶಃ ನಮ್ಮನ್ನೆಲ್ಲ ಪೊರೆಯುವಂತಹ ಜ್ಞಾನ ಗಣಪತಿಗೆ ಮಧ್ಯಾಹ್ನದ ಮಹಾಮಂಗಳಾರತಿಯ ಹೊತ್ತೂ ಆಗಿದೆ.
ಮಾತಿನಲ್ಲಿ ಮಂಟಪವನ್ನು ಕಟ್ಟುವುದಕ್ಕೆ ಸಾಕ್ಷಿಯಾಗಿ ನಾವಿಲ್ಲಿದ್ದೇವೆ. ಮಕ್ಕಳು ಮಾತನಾಡ್ತಾ ಮುಂದುವರಿತಾ ಇದ್ದರೆ ಆ ಮಾತಿಗೆ ಬೆರಗಾಗಿ ತಲೆದೂಗಿದವರು ನಾವಿದ್ದೇವೆ. ಬಹುಶಃ ನಾವು ಮಾಡುವಂತಹ ತರಗತಿಗಳಲ್ಲಿ ಸಾಸಿವೆ ಕಾಳು ಬಿದ್ದರೂ ಸದ್ದಾಗುವಂತಹ ನಿಶ್ಶಬ್ದತೆ ಇಲ್ಲದೇ ಇರಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಂತಹ ನಿಶ್ಶಬ್ದತೆ, ಬೆನ್ನು ನೇರ ಮಾಡಿ ಕುಳಿತುಕೊಂಡು ವಿಷಯವನ್ನು ಆಲಿಸುವಂತಹ, ನಮ್ಮ ಚಿಂತೆಯನ್ನು ಕ್ಷಣಕಾಲ ಮರೆಯುವಂತಹ, ಚಿಂತನೆಗೆ ಒರೆ ಹಚ್ಚುವಂತಹ ಕೈಂಕರ್ಯದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಎನ್ನುವಂತಹ ಸಾರ್ಥಕತೆಯ ಭಾವ ಈ ಮಾತಿನ ಮಂಟಪದ ಅಂತಿಮದಲ್ಲಿ ನನಗಂತೂ ಉಂಟಾಗಿದೆ. ಇವತ್ತು ಮಾತಿನ ಮಂಟಪದಲ್ಲಿ ನಾವು ಆಯ್ದುಕೊಂಡಂತಹ ವಿಷಯ ಅಧ್ಯಯನ ಮುಖ್ಯವೇ ಅಥವಾ ಅದೃಷ್ಟ ಮುಖ್ಯವೇ? ಬಹುಶಃ ಇದು ತುದಿ ಮೊದಲಿಲ್ಲದಂತಹ ಎಂದು ಕೊನೆಯಾಗದಂತಹ ಆದಿ ಅಂತ್ಯಗಳು ಚರ್ಚೆಯಲ್ಲಿ ಇರದಂತಹ ವಿಷಯ. ಕೆಲವರಿಗೆ ಅಧ್ಯಯನ ಮುಖ್ಯ ಅಂತ ಅನ್ನಿಸ್ತದೆ, ಇನ್ನು ಕೆಲವರಿಗೆ ಅದೃಷ್ಟವೇ ಮುಖ್ಯ ಅಂತ ಅನ್ನಿಸ್ತದೆ. ಬಹುಶಃ ಅಧ್ಯಯನಶೀಲರಾಗಿದ್ದುಕೊಂಡು ಅಧ್ಯಯನ ಮತ್ತು ಪರಿಶ್ರಮವನ್ನು ನಾವು ನೆಚ್ಚಿಕೊಂಡು ಮುಂದಡಿ ಇಟ್ಟರೆ ಎಲ್ಲೋ ಒಂದು ಕಡೆ ಅದೃಷ್ಟವೂ ನಮ್ಮ ಬೆನ್ನೆಲುಬಾಗಿದ್ದರೆ, ಅಧ್ಯಯನ ಅದೃಷ್ಟದ ಜೊತೆಯಾಟ ನಮ್ಮ ಬದುಕಿನುದ್ದಕ್ಕೂ ಇದ್ದಲ್ಲಿ ಖಂಡಿತವಾಗಿಯೂ ಜೀವನದಲ್ಲಿ ನಾವು ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇರಬಹುದು ಎನ್ನುವ ಅಭಿಮತವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಮಾತಿನ ಮಂಟಪದಲ್ಲಿ ಈವರೆಗೆ ನಾವೆಣಿಸಿದ್ದಕ್ಕಿಂತಲೂ ಒಂದು ಕೈ ಹೆಚ್ಚು ಮಾತನಾಡಿದಂತಹ, ಮಾತಿನ ಪ್ರವಾಹದಲ್ಲಿ ನಮ್ಮನ್ನೂ ತೇಲಿಸಿಕೊಂಡು ಹೋದಂತಹ ಎಲ್ಲ ವಿದ್ಯಾರ್ಥಿಗಳು, ನೀವು ಅಧ್ಯಯನವನ್ನೂ ಮಾಡಿದ್ದೀರಿ, ಅದೃಷ್ಟವನ್ನೂ ಹೊಂದಿದ್ದೀರಿ ಎನ್ನುವ ಮಾತಿನೊಂದಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಭಾಗವಹಿಸಿದಂತಹ ಕಾರ್ತಿಕ್, ಹಿತಾರವಿ, ಅಕ್ಷಯ್, ವರ್ಷಿಣಿ, ದಿಗಂತ್ ಪ್ರಸಾದ್ ಹಾಗೂ ರೋಹನ್ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾತಿನ ಮಂಟಪದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಈ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಿಕೆಗೆ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರ ಸರಸ್ವತಿಯ ಸಹವಾಸ ಇನ್ನೂ ಮುಂದುವರಿಯಲಿ ಎನ್ನುವಂತಹ ಭಾವನೆಯೊಂದಿಗೆ ಪುಸ್ತಕಗಳನ್ನಿತ್ತು ಹರಸಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರನ್ನು ನಾನು ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹೊಟ್ಟೆಯ ಹಸಿವು, ಜ್ಞಾನದ ಹಸಿವು ಎರಡೂ ಇರುವ ನಿಮ್ಮಿಂದ ನಿಮ್ಮದೇ ಸಹಪಾಠಿಗಳಿಗೆ ಮೆಚ್ಚುಗೆಯ ಕರತಾಡನವಿದ್ದರೆ ಬಹುಶಃ ನಮ್ಮ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಕೊನೆಗೊಳ್ತಾ ಇದೆ ಎನ್ನುವಂತಹ ಭಾವನೆ ನನ್ನದು. ಇಷ್ಟರವರೆಗೆ ಮಾತಿನ ಮಂಟಪದ ಕಾರ್ಯಕ್ರಮದಲ್ಲಿ ಓರ್ವ ವಿದ್ಯಾರ್ಥಿಯ ಕುತೂಹಲವನ್ನು ಒಳಗೊಂಡಂಥ ಶ್ರೋತೃವಾಗಿ ಮಕ್ಕಳ ಮಾತನ್ನು ಬಹಳ ಆಸಕ್ತಿಯಿಂದ ಕೇಳಿದಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರಿಗೆ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳ ಚೆನ್ನುಡಿಗಳನ್ನು ಆಲಿಸಿದಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿಯಾಗಿರುವ ಶ್ರೀಮತಿ ವಿದ್ಯಾವತಿ ಎಸ್ ಶೆಟ್ಟಿಯವರು, ಟ್ರಸ್ಟಿ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಅವರು, ಟ್ರಸ್ಟಿ ಶ್ರೀಯುತ ಗಗನ್ ಎಸ್ ಶೆಟ್ಟಿ ತಮಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೈದ್ಯರಾದ ಡಾಕ್ಟರ್ ಪ್ರಸನ್ನ ಹೆಗ್ಡೆಯವರು, ಹಾಗೆ ಡೀನ್ ಅಕಾಡೆಮಿಕ್ ಡಾಕ್ಟರ್ ಮಿಥುನ್ ಯು, ಪ್ರಾಂಶುಪಾಲರಾಗಿರುವಂತಹ ಹಾಗೆ ಕಾರ್ಕಳ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವೂರು, ಉಪಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಸಾಹಿತ್ಯ ಸರ್, ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಅವರು. ಹಾಗೆ ಉಪಸ್ಥಿತರಿರುವಂತಹ ಎಲ್ಲ ಬೋಧಕ ಬೋಧಕೇತರ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಕುಟುಂಬಸ್ಥರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಸುಧಾಕರ ಶೆಟ್ಟಿಯವರ ಅಕ್ಕ ಅಮ್ಮನ ಸ್ಥಾನದಲ್ಲಿದ್ದು ಮಾರ್ಗದರ್ಶನವನ್ನು ನೀಡುವವರು. ಅವರು ಮಕ್ಕಳ ಮಾತನ್ನು ಕೇಳಿದ ಸಂತೃಪ್ತಿ ಭಾವದಲ್ಲಿದ್ದಾರೆ. ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಮಕ್ಕಳನ್ನು ಸಜ್ಜುಗೊಳಿಸುವಲ್ಲಿ ದುಡಿದಂತಹ ಸಂತೋಷ್ ನಲ್ಲಿಕಾರು ಸರ್ ಹಾಗೂ
ಎಲ್ಲ ಮೆಂಟರ್ಸ್ಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮದೇ ಸಹಪಾಠಿಗಳು ಮಾತನಾಡ್ತಾ ಇದ್ದಾರೆ ಎಂದು ತಿರಸ್ಕಾರ ಮಾಡದೆ ಅವರ ಮಾತುಗಳನ್ನು ಪುರಸ್ಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಇರುವಂತಹ ನ್ಯೂಸ್ ಕಾರ್ಕಳದ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ತಮಗೆಲ್ಲ